ಭಗವತೆ ಪುರುಷಾಯ ತುಭ್ಯಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾತಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿತ್ರೀಣಯೇ ಪೂರ್ಣಬೋಧಂ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಗಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಅನವದ್ಯಾತ್ಮಚಾರಿತ್ರಂ ವಾದಿಕದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ ಶ್ರೀ ವಿಶ್ವೇಶತೀರ್ಥಗುರುಭ್ಯೋ ನಮಃ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಪರಮಾತ್ಮನ ಅನೇಕ ರೂಪಗಳು. ದ್ವೈಪಾಯನೋ ಭಗವಾನ್ ಸಂಪ್ರಮೋಹಾತ್ ಬುದ್ಧಸ್ತು ಪಾಷಂಡಿಗಣಾತ್ ಪ್ರಮಾದಾತ್. ವೇದವ್ಯಾಸರೂಪಿ ಪರಮಾತ್ಮ ನಮ್ಮನ್ನು ಅಜ್ಞಾನದಿಂದಾಗಿ ಪಾರು ಮಾಡಲಿ ಅಂತ ವೇದವ್ಯಾಸರೂಪಿ ಪರಮಾತ್ಮನನ್ನು ಕೇಳುವಂಥ ಮಂತ್ರ. ಬುದ್ಧಸ್ತು ಪಾಷಂಡಿಗಣಾತ್ ಪ್ರಮಾದಾತ್. ಇನ್ನು ಬುದ್ಧ ಪರಮಾತ್ಮನ ನಿನ್ನೆ ಚರಿತ್ರೆ ಹೇಳಿದ್ದೇನೆ. ಅದರಿಂದ ಪಾಷಂಡಿಗಣದಲ್ಲಿ ಸೇರದಂತೆ ನಮ್ಮನ್ನು ರಕ್ಷಣೆ ಮಾಡುತ್ತಾನೆ ಪರಮಾತ್ಮ. ಆಮೇಲೆ ಕಲ್ಕಿ ಕಲೆ ಕಾಲಮಲಾತ್ ಪ್ರಪಾತು ಧರ್ಮಾವನಾಯೋರು ಕೃತಾವತಾರಃ. ಮತ್ತೊಂದು ಪರಮಾತ್ಮನ ಕಲ್ಕಿ ಅಂತ ಅವತಾರ ಮಾಡ್ತಾನೆ, ಕೊನೆಯಲ್ಲಿ ಅವತಾರ ಮಾಡುವಂಥದ್ದು. ಆ ರೂಪ ಈ ಕಲಿಕಾಲದಲ್ಲಿ ಅನೇಕ ಕಾಮನೆಗಳಿಂದಾಗಿ ನಾವು ಅನೇಕ ದೋಷಗಳನ್ನು ಮಾಡ್ತಾನೇ ಇರ್ತೇವೆ. ಆದ್ದರಿಂದ ಆ ದೋಷಗಳನ್ನು ಮಾಡದೇ ಇರುವಂತೆ, ಯಾವಾಗಲೂ ಧಾರ್ಮಿಕನಾಗಿರುವಂತೆ, ಧರ್ಮಾವನಾಯೋರು ಕೃತಾವ, ಯಾವಾಗಲೂ ಧಾರ್ಮಿಕನಾಗಿರುವಂತೆ ನಮ್ಮನ್ನು ಮಾಡುವಂಥವನು ಕಲ್ಕಿ ನಾಮಕ ಪರಮಾತ್ಮ. ಆದ್ದರಿಂದ ಕಲ್ಕಿ ಎನ್ನುವಂಥ ರೂಪವನ್ನು ಚಿಂತನೆ ಮಾಡ್ತೇವೆ ಅಂತ ಹೀಗೆ ನಾರಾಯಣ ವರ್ಮದಲ್ಲಿ ಅನೇಕ ಭಗವಂತನ ರೂಪಗಳು. ಇನ್ನು ಬೆಳಗಿನಿಂದ ಹಿಡ್ಕೊಂಡು ರಾತ್ರಿಯ ತನಕಲೂ ಕೂಡ ಇಷ್ಟು ನಾವು ಮಾಡುವಂಥ ಕೆಲಸಗಳಿಗೆ, ನಮ್ಮ ಅವಯವಗಳಿಗೆ ಒಂದೊಂದು ಸ್ಥಾನದಲ್ಲಿ ಪರಮಾತ್ಮ ಇದ್ದು ರಕ್ಷಣೆ ಮಾಡ್ತಾನೆ. ಇದು ಅಲ್ಲದೆ ಭಗವಂತ ಬೆಳಗಿನಿಂದ ಹಿಡ್ಕೊಂಡು ರಾತ್ರಿಯ ತನಕಲೂ ಕೂಡ ಒಂದೊಂದು ರೂಪಗಳಿಂದ, ಎಲ್ಲ ಹೇಳುವುದಿಲ್ಲ, ಬಹಳ ಇದೆ, ಅದರಲ್ಲಿ ಒಂದೊಂದು ರೂಪಗಳಿಂದ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡುತ್ತಾನೆ. ಒಂದೊಂದು ಆಯುಧವನ್ನೇ ಹಿಡ್ಕೊಳ್ತಾನಂತೆ ಭಗವಂತ. ಮಾಂ ಕೇಶವೋ ಗದಯಾ ಪ್ರಾತರವ್ಯಾತ್ ಗೋವಿಂದ ಆಸಂಗವ ಆತ್ತವೇಣು ನಾರಾಯಣ ಪ್ರಾಣ ಉತಾತ್ತ ಶಕ್ತಿ ಮಧ್ಯಂದಿನೇ ವಿಷ್ಣುರರೀಂದ್ರ ಪಾಣಿ. ಮೊದಲಿಗೆ ಅದು ನೋಡಿ, ಹಾಗಲೇ ಹೇಳಿದಂತೆ ಕೇಶವಾದಿ ನಾಮಗಳೇ ಇರುವಂತೆ ಕೇಶವ ಅನ್ನುವಂಥ ರೂಪದಿಂದ ಪರಮಾತ್ಮ ಆಗಬೇಕಾದ್ರೆ ಅವನು ಪ್ರಾತಃ ಕಾಲದಲ್ಲಿ ಮಾಂ ಕೇಶವೋ ಗದಯ ಪ್ರಾತರವ್ಯಾತ್, ಪ್ರಾತಃ ಕಾಲದಲ್ಲಾಗುವಾಗ ಬೆಳಗಿನ ಜಾವದಲ್ಲಿ ಎದ್ದು ಕೂಡ್ಲೇನೆ ಕೇಶವ ಅಂತ ನಾಮಸ್ಮರಣೆ ಮಾಡ್ರಿ. ನಿತ್ಯ ನಾರಾಯಣ ವರ್ಮ ಪಾರಾಯಣ ಮಾಡಿಬಿಟ್ರೆ ಮುಗದೇ ಹೋಯ್ತು. ಅಷ್ಟನ್ನು ಮಾಡಿದ್ವಿ ಅಂತಾದರೆ
ಗದಾಧಾರಿಯಾಗಿ ಪರಮಾತ್ಮ ಬಂದು ರಕ್ಷಣೆ ಮಾಡುತ್ತಾನಂತೆ. ಗದಾಧಾರಿಯಾಗಿ ಬಂದು ರಕ್ಷಣೆ ಮಾಡುತ್ತಾನೆ ಅಂತ ಅವನನ್ನ ಪರಮಾತ್ಮನನ್ನ ಗದಾಪಾಣಿ ಅಂತ ಕರೆದಿದ್ದಾರೆ ನಾರಾಯಣ ವರ್ಮದಲ್ಲಿ. ಗದಾಪಾಣಿಯಾಗಿರ್ತಾನೆ ಅಂತ. ಏನು ಗದಾಪಾಣಿಯಾಗಿರೋದು? ಯಾವಾಗಲೂ ನಿಜ ಹೇಳಬೇಕು ಅಂದರೆ ಪರಮಾತ್ಮನಿಗೆ ಚಕ್ರಪಾಣಿ ಅಂತ ಹೆಸರು. ಯಾವಾಗಲೂ ಚಕ್ರ ಹಿಡಿದಿರ್ತಾನೆ. ಆದರೆ ಇಲ್ಲಿ ವಿಶೇಷವಾಗಿ ಗದಾಪಾಣಿ ಅಂತ ಹೇಳ್ತಾರೆ. ಅದರಲ್ಲೊಂದು ಹಿನ್ನೆಲೆ ಇದೆ ಅಂತಾರೆ. ಏನು ಅಂದರೆ ವಾಯುದೇವರ ಅಂತರ್ಯಾಮಿಯಾಗೇನೆ ಗದೆಯನ್ನು ಹಿಡಿಯುವವರು ಯಾರು ಅಂದರೆ ವಾಯುದೇವರು. ಗದೆಗೆ ಅಭಿಮಾನಿಗಳು ವಾಯುದೇವರು. ಹಾಗಾಗಿ ವಾಯುದೇವರಾದ್ರಿಂದಾಗಿ ವಾಯುದೇವರನ್ನ ಹಿಡದೆ ನಾನು ರಕ್ಷಣೆ ಮಾಡುತ್ತೇನೆ ಅಂತ ಹೇಳ್ತಾನೆ ಪರಮಾತ್ಮ. ಅದಕ್ಕೆ ಈ ಕಥೆ ಆರಂಭ ಆಗುವಾಗಲೇನೆ ಭಾಗವತದ ಕಥೆ ಆರಂಭ ಆಗುತ್ತಲ್ಲ. ಪರೀಕ್ಷಿದ್ರಾಜನ ಕಥೆ ಆರಂಭ ಆಗುವಾಗ ಪರೀಕ್ಷಿದ್ರಾಜನ ಉತ್ತರಾದೇವಿಯ ಗರ್ಭದ ಮೇಲೆ ಅಶ್ವತ್ಥಾಮಾಚಾರ್ಯರು ಬಾಣ ಪ್ರಯೋಗ ಮಾಡಿದರು. ಆಗ ಪರಮಾತ್ಮ ನಾನು ರಕ್ಷಣೆ ಮಾಡ್ತೀನಿ, ಗರ್ಭದಲ್ಲಿರೋ ಕೂಸನ್ನು ನಾನು ರಕ್ಷಣೆ ಮಾಡ್ತೀನಿ ಅಂತ ಪರಮಾತ್ಮ ಗರ್ಭದ ಒಳಗೆ ಹೋಗಿ ರಕ್ಷಣೆ ಮಾಡಿದ್ನಂತೆ. ಒಳಗೆ ಕೂತುಕೊಂಡು ರಕ್ಷಣೆ ಮಾಡುವಾಗ ಪರಮಾತ್ಮ ಏನ್ ಹಿಡಿದಿದ್ದ ಅಂದ್ರೆ ಗದಾಧಾರಿಯಾಗೆ ಸುತ್ತಲೂ ತಿರುಗ್ತಾ ಇದ್ದ. ಅಂದ್ರೆ ಗರ್ಭಸ್ಥವಾದಂಥ ಶಿಶು ಏನಿದೆ, ಗರ್ಭಸ್ಥವಾದಂಥ ಮಗು, ಆ ಮಗುವಿಗೆ ಅದಕ್ಕೊಂದು ಹೊಕ್ಕಳ ನಾಳ ಇರುತ್ತೆ, ಹೊಕ್ಕಳ ಬಳ್ಳಿ ಅಂತ. ಅಲ್ಲಿಂದ ಉಸಿರಾಟ, ಆಹಾರ, ಇನ್ನೊಂದು ಮತ್ತೊಂದು ಎಲ್ಲ ಅಲ್ಲಿಂದ ನಡೀತಾ ಇರ್ತದಂತೆ, ಅಲ್ಲಿಂದ ನಡೀತಾ ಇರ್ತದೆ. ಹಾಗಾಗಿ ವಾಯುದೇವರು ಅವರನ್ನು ರಕ್ಷಣೆ ಮಾಡುತ್ತಾ ಇರ್ತಾರಂತೆ ಯಾವಾಗಲೂ. ಅದಕ್ಕೆ ಪರಮಾತ್ಮ ನಾನು ಒಬ್ಬನೇ ಅಲ್ಲ ಇರೋದು, ಜೊತೆಗೆ ವಾಯುದೇವರು ಇದ್ದಾರೆ ಅನ್ನೋದನ್ನು ಸೂಚನೆ ಮಾಡಲಿಕ್ಕೆ ಗದೆಯನ್ನು ಹಿಡ್ಕೊಂಡಿದ್ದಂತೆ ಪರಮಾತ್ಮ. ವಾಯುದೇವರು ರಕ್ಷಣೆ ಮಾಡ್ತಾರೆ, ಅವರ ಅಂತರ್ಯಾಮಿಯಾಗಿ ನಾನಿದ್ದೇನೆ ಅಂತ ಪರಮಾತ್ಮ ತೋರಿಸಿಕೊಡ್ತಾನಂತೆ. ಅದಕ್ಕೆ ಗದೆಯನ್ನು ಹಿಡಿದಿರ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ನೋಡಿ ಆ ನಾಳ ಏನಿದೆ, ಆ ನಾಳ ಇರುವಲ್ಲಿಯ ತನಕಲೂ ಕೂಡ ಗರ್ಭದಿಂದ ಹೊರಗೆ ಬರಲಿಬೇಕಾದ ಕೂಸು ಗರ್ಭದಿಂದ ಹೊರಗೆ ಬಂದ ಮೇಲೂ ಕೂಡ ಆ ಹೊಕ್ಕಳು ಬಳ್ಳಿಯನ್ನ ಕತ್ತರಿಸೋ ತನಕಲೂ ಕೂಡ ಅದು ಮೈಲಿಗೆ ಇಲ್ಲ, ಆಶೌಚ ಇಲ್ಲ ಅದಕ್ಕೆ. ಯಾಕೆ ಅಂದ್ರೆ ಅಲ್ಲಿ ಇನ್ನೂ ಪ್ರಾಣದೇವರು ಸನ್ನಿಧಾನ ಅಂತ. ಯಾವಾಗ ಅದನ್ನ ಬಿಟ್ರು ಅಂತಾದ್ರೆ, ಅಂದ್ರೆ ಅದನ್ನಾಗಬೇಕಾದ್ರೆ ಆ ಹೊಕ್ಕಳು ಬಳ್ಳಿಯನ್ನ ಕತ್ತರಿಸಿದ್ರು ಅಂತಾದ್ರೆ ಅಲ್ಲಿಂದ ಪ್ರಾಣದೇವರು ಹೇಳ್ತಾರೆ, ಇಲ್ಲಿ ತನಕ ನಾನು ರಕ್ಷಣೆ ಮಾಡಿದ್ದೀನಿ, ಇನ್ನು ನಿನ್ನನ್ನು ನೀನೇ ಮಾಡ್ಕೊ, ನಿನ್ನ ತಾಯಿ ಇದ್ದಾಳೆ, ನೀನಾಯ್ತು, ಎಲ್ಲ ನೀನು ನೋಡ್ಕೊಳ್ತಾರೆ, ಹೋಗು ಅಂತ ಕಳಿಸ್ಕೊಡ್ತಾನಂತೆ. ಇನ್ನೊಂದು ರೂಪದಿಂದ ಒಳಗಿರ್ತಾನೆ ವಾಯುದೇವ, ಆದ್ರೆ ಗರ್ಭದಲ್ಲಿರುವಾಗ ರಕ್ಷಣೆ ಮಾಡೋದು ವಾಯುದೇವರಲ್ಲಿ. ಅದನ್ನು ಸೂಚನೆ ಮಾಡಲಿಕ್ಕೆ ಪರಮಾತ್ಮ ಗದಾಧಾರಿಯಾಗಿರ್ತಾನೆ. ಹಾಗಾಗಿ ಮಾಂಕೇಶವೋ ಗದಯಾ ಪ್ರಾತರವ್ಯಾತ್ ಗೋವಿಂದ ಸಂಗವ ಆತ್ತವೇಣು. ಇನ್ನೊಂದು ಪರಮಾತ್ಮನ ಮತ್ತೊಂದು ರೂಪ ಇದೆ. ಇದನ್ನ ಹಗಲಿನ ಎರಡನೇ ಭಾಗ ಅಂತ ಕರೀತಾರೆ. ಇದು ಬೆಳಗಿನ ಜಾವ ಆಯಿತು, ಆಮೇಲೆ ಹಗಲನ್ನು ಬಹಳ ದೊಡ್ಡ ವಿಭಾಗ ಮಾಡಿದ್ದಾರೆ. ಅಂತೂ ಎರಡನೇ ಭಾಗದಲ್ಲಾಗಬೇಕಾದ್ರೆ, ಹಗಲಿನ ಎರಡನೇ ಭಾಗದಲ್ಲಾಗುವಾಗ ಪರಮಾತ್ಮ ಗೋವಿಂದ ನಾಮಕ ಪರಮಾತ್ಮ ರಕ್ಷಣೆ ಮಾಡುತ್ತಾನೆ ಅಂತ. ಅವನೆಂಥವನು ಅಂದ್ರೆ ವೇಣುಧಾರಿಯಾದಂಥ ಗೋವಿಂದ ಅಂತ. ವೇಣು ಅಂದ್ರೆ ಕೊಳಲು, ಆ ಕೊಳಲನ್ನು ಹಿಡಿದಿರ್ತಾನಂತೆ ಗೋವಿಂದ. ಅದರಿಂದಾಗಿ ನಮ್ಮನ್ನು ರಕ್ಷಣೆ ಮಾಡುತ್ತಾನೆ. ಅಂದ್ರೆ ಬೆಳಗಿನ ಜಾವ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅದು ಅರುಣೋದಯ ಕಾಲ ಅಂತ. ಅದು ಮೊದಲಿಗೆ ಆಗಬೇಕು. ಕೇಶವ ಗದೆಯನ್ನು ಹಿಡ್ಕೊಂಡು ರಕ್ಷಣೆ ಮಾಡೋದು ಅರುಣೋದಯ ಕಾಲದಲ್ಲಿ. ಅರುಣೋದಯ ಕಾಲ ಅಂತ ಹೇಳಿದ್ರೆ ಮಧ್ವಾಚಾರ್ಯ ಹೇಳೋದು ಚತಸ್ರೋ ಘಟಿಕಾ ಪ್ರಾತಃ ಅರುಣೋದಯ ಉಚ್ಯತೆ. ಯಾವುದನ್ನು ಅರುಣೋದಯ ಅಂತ ಕರಿಬೇಕು ಅಂದ್ರೆ ಚತಸ್ರೋ ಘಟಿಕಾ ಪ್ರಾತಃ ಅರುಣೋದಯ ಉಚ್ಯತೆ ಅಂತ. ಸೂರ್ಯೋದಯ ಆಗೋಕ್ಕಿಂತಲೂ ಕೂಡ 4 ಗಳಿಗೆ ಮೊದಲಿನ ಕಾಲ ಏನಿದೆಯೋ ಅದನ್ನ ಅರುಣೋದಯ ಕಾಲ ಅಂತ ಕರೀತಾರೆ. ಸಾಮಾನ್ಯವಾಗಿ ಬೆಳಿಗ್ಗೆ 6 ಗಂಟೆಗೆ ಸೂರ್ಯೋದಯ ಅಂತ ಇಟ್ಟುಕೊಂಡ್ರೆ ಅದಕ್ಕಿಂತ ಸುಮಾರು 1.5 ಗಂಟೆ ಮೊದಲು ಅಂತ ಅರ್ಥ, ಅಂದ್ರೆ 4:15 ಅಂತ ಅರ್ಥ. ಆ ಹೊತ್ತಿನಲ್ಲಾಗುವಾಗ ಗದೆಯನ್ನ ಧಾರಣೆ ಮಾಡಿಕೊಂಡು ಪರಮಾತ್ಮ ರಕ್ಷಣೆ ಮಾಡ್ತಿರ್ತಾನಂತೆ, ಭಗವಂತ ರಕ್ಷಣೆ ಮಾಡ್ತಿರ್ತಾನೆ. ಅದಾದ ನಂತರ ಎರಡನೇ ಭಾಗ ಅಂತ ಹೇಳಿದ್ರೆ ಇನ್ನೇನು ಸೂರ್ಯೋದಯ ಸಮೀಪದಲ್ಲಿದೆ ಅನ್ನುವಾಗ, ಅಂದ್ರೆ ಅದೆಲ್ಲ ಆ ಕಾಲ ಯಾಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಆ ಕಾಲದಲ್ಲಿ ಏಳಬೇಕಂತೆ ಮನುಷ್ಯ, ಆ ಕಾಲದಲ್ಲಿ ಏಳಬೇಕಂತೆ. ಅಂದ್ರೆ ಬೆಳಗಿನ ಸಂಧ್ಯಾ ವಂದನೆ ಯಾವಾಗ ಮಾಡಬೇಕು ಅಂದ್ರೆ ಅದಕ್ಕೆಲ್ಲ ಕ್ರಮ ಹೇಳಿಬಿಟ್ಟಿದ್ದಾರೆ. ಸನಕ್ಷತ್ರಾಂ ಸಂಧ್ಯಾಮುಪಾಸೀತಾ ಅಂತ ಹೇಳ್ತಾರೆ. ಸನಕ್ಷತ್ರ ಅಂದ್ರೆ ಯಾವಾಗ ನಕ್ಷತ್ರ ಇರುತ್ತೋ ನಕ್ಷತ್ರ ಇರುವ ಕಾಲದಲ್ಲೇನೆ ಬೆಳಗಿನ ಕಾಲದ ಸಂಧ್ಯಾ ವಂದನೆ ಮಾಡಬೇಕಂತೆ. ಬೆಳಗಿನ ಸಂಧ್ಯಾ ವಂದನೆ ಮಾಡೋದು ಹೇಗೆ ಅಂದ್ರೆ ನಕ್ಷತ್ರ ಇರುವ ಕಾಲದಲ್ಲೇ ಸಂಧ್ಯಾ ವಂದನೆ ಅಂತ. ಮತ್ತೆ ಅರ್ಘ್ಯ ಕೊಡಬೇಕು ಅಂತ ಆದ್ರೆ ಯಾರಿಗೆ ಕೊಡೋದು ಅರ್ಘ್ಯ? ಸೂರ್ಯನಿಗೆ ಅರ್ಘ್ಯ ಕೊಡಬೇಕು. ನಾವು ಸೂರ್ಯನಿಗೆ ಅರ್ಘ್ಯ ಕೊಡು, ಸೂರ್ಯ ಅರ್ಘ್ಯ ಪ್ರದಾನ ಕರಿಷ್ಯ ಅಂತ ಹೇಳುವಾಗ ಸೂರ್ಯ ಇಲ್ಲಲ್ವಾ, ಮತ್ತೇನ್ ಮಾಡೋದು ಅಂತ ಕೇಳಿದ್ರೆ ಸೂರ್ಯ ಇನ್ನೂ ಹುಟ್ಟೇ ಇರಲ್ಲ. ಸನಕ್ಷತ್ರ ಅಂದ್ರೆ ಮತ್ತೇನ್ ಮಾಡಬೇಕು ಅಂದ್ರೆ ಸೂರ್ಯಾರ್ಘ್ಯ ಅಂತ ಹೇಳಿದ್ರೆ ನಿಮ್ಗೆ ಯಾರು ಹೇಳಿದ್ದು ಮೇಲಿರೋ ಸೂರ್ಯನಿಗೆ ಅಂತ ಹೇಳ್ಬಿಟ್ಟು? ನಿಮ್ಮ ಅಂತರಂಗದಲ್ಲಿ ಇದ್ದಾನೆ ಸೂರ್ಯ,
ಸವಿತೃನಾಮಕ ಪರಮಾತ್ಮ ಇದ್ದಾನೆ, ಅವನಿಗೆ ಕೊಡಬೇಕಾದದ್ದು ನೀವು ಅರ್ಘ್ಯವನ್ನ. ಹಾಗಾಗಿ ಅಲ್ಲಿ ಅರ್ಘ್ಯವನ್ನ ಕೊಡುವಂತಹದ್ದು ಅಂತ ಈ ಅರ್ಥ ಮಾಡಿಕೊಡ್ರಿ. ಹಾಗಾಗಿ ಬೆಳಗಿನ ಸಂಧ್ಯಾ ವಂದನೆ ಸನಕ್ಷತ್ರ, ನಕ್ಷತ್ರ ಇರುವ ಕಾಲದಲ್ಲಿ ಮಾಡಬೇಕು. ಸಾಯಂಕಾಲದ ಸಂಧ್ಯಾ ವಂದನೆ ಆಗಬೇಕಾದ್ರೆ ನಕ್ಷತ್ರ ಬರುವ ಮುನ್ನ ಮಾಡಬೇಕಂತ, ಸೂರ್ಯಾಸ್ತ ಆಗೋದ್ರೊಳಗೆ ಮಾಡಬೇಕು ಅಂತ. ಹೀಗೆ ನಾವು ವ್ಯತ್ಯಾಸ ಮಾಡಿಕೊಂಡಿದ್ದೇವೆ. ಅಂದ್ರೆ ಬೆಳಿಗ್ಗೆ ಆಗಬೇಕಾದ್ರೆ ನಕ್ಷತ್ರ ಹೋದ ಮೇಲೆ ಮಾಡ್ತೀವಿ, ನಕ್ಷತ್ರ ಹೋದ ಮೇಲೆ. ಆ ಸಾಯಂಕಾಲ ಆಗಬೇಕಾದ್ರೆ ನಕ್ಷತ್ರ ಇರುವಾಗ ಮಾಡ್ತೀವಿ. ಇದನ್ನ ಆ ಕಡೆ ಈ ಕಡೆ ಮಾಡ್ಕೊಂಡಿದ್ದೀವಿ. ಆದ್ರೆ ನಿಜವಾಗ್ಲಿ ಇರೋದು ನಕ್ಷತ್ರ ಇರುವಾಗ ಬೆಳಿಗ್ಗೆ ಮಾಡಬೇಕು, ಸಾಯಂಕಾಲದ ಹೊತ್ತಿನಲ್ಲಿ ಆಗುವಾಗ ಸೂರ್ಯ ಇರುವಾಗಲೇ ಮಾಡಬೇಕು ಅಂತ. ಈ ರೀತಿ ಕ್ರಮ ಇರುವಂತಹದ್ದು. ಆಗ ರಕ್ಷಣೆ ಮಾಡುವಂತ ಪರಮಾತ್ಮನ ರೂಪ ಕೇಶವ ಅನ್ನುವಂತಹದ್ದು ಮೊದಲಿಗಾದರೆ, ಎರಡನೆಯದ್ದಾಗಬೇಕಾದ್ರೆ ಆತ್ತ ವೇಣು, ವೇಣುವನ್ನ ಹಿಡಿದು ಧಾರಣೆ ಮಾಡಿಕೊಂಡು ಬಂದಿರುವಂತ ಪರಮಾತ್ಮ ಅಂತ. ಆ ಕಾಲಕ್ಕೆ ಒಂದು ಸೊಬಗು ಕೊಟ್ಟಿರ್ತಾನಂತೆ ಪರಮಾತ್ಮ. ಆ ಬೆಳಗಿನ ಜಾವದಲ್ಲಿ ಪರಮಾತ್ಮ ಅವನು ವೇಣುನಾದವನ್ನ ಮಾಡ್ತಿರ್ತಾನಂತೆ. ಗೋವಿಂದ ನಾಮಕ ಪರಮಾತ್ಮ ಕೃಷ್ಣ ಅವನು ವೇಣುನಾದವನ್ನ ಮಾಡ್ತಿರ್ತಾನೆ. ಆ ವೇಣುನಾದದಲ್ಲಿ ಜಗತ್ತೇ ಮೈಮರೆತು ಹೋಗುತ್ತಂತೆ. ಈ ಮನುಷ್ಯ ಏನಾಗಿದ್ದಾನೆ ಅಂದ್ರೆ ಯಾಂತ್ರಿಕ ಬದುಕಿನಲ್ಲಿ ಬದುಕಿ ಈ ಬೆಳಗಿನ ಜಾವದಲ್ಲಿ ಒಂದು ಸೊಬಗಿದೆ ಅನ್ನೋದನ್ನೇ ಮರೆತು ಬಿಟ್ಟಿದ್ದಾನೆ. ಎಲ್ಲಾ ಮನುಷ್ಯರದ್ದು ಈಗ ಹೇಗಾಗಿದೆ ಅಂದ್ರೆ ರಾತ್ರಿ 12-1 ಗಂಟೆಯ ತನಕ ಎದ್ದಿರೋದು, ಬೆಳಿಗ್ಗೆ ಬೇಗ ಹೇಳೋದಿಲ್ಲ, ಬೆಳಿಗ್ಗೆ 10 ಗಂಟೆಗೆ ಹೇಳೋದು, ಈ ರೀತಿ ಕ್ರಮ ಆಗಿದೆ. ಆದರೆ ನೀವು ನೋಡಿ, ಯಾವತ್ತಾದ್ರೂ ಆಕಸ್ಮಿಕವಾಗಿ ಎದ್ರೆ ಒಂದು ದಿವಸ, ಬೆಳಿಗ್ಗಿನ ದಿವಸ ಆಕಸ್ಮಿಕವಾಗಿ ಎದ್ರಿ ಅಂತಾದ್ರೆ, ಬೆಳಗಿನ ಜಾವದಲ್ಲಿ ಎದ್ದು ಎಲ್ಲಾದ್ರೂ ತಣ್ಣ ಕೂತ್ಕೊಂಡ್ವಿ ಅಂತಾದ್ರೆ, ಬೆಳಗಿನ ಜಾವದಲ್ಲಿ ಇನ್ನು ಸೂರ್ಯೋದಯ ಆಗಿರೋದಿಲ್ಲ, ಆಗಬೇಕು ಅನ್ನುವ ಕಾಲ. ಆ ಕಾಲದಲ್ಲಿ ಈ ಹಕ್ಕಿಗಳೆಲ್ಲವೂ ಕೂಡ ಚಿಲಿಪಿಲಿಗುಡ್ತಾ ಇರ್ತವೆ. ಒಳ್ಳೆ ಹಕ್ಕಿಗಳ ಕಲರವವನ್ನು ಕೇಳೋದೇ ಒಂದು ಆನಂದವಾಗಿರುತ್ತೆ. ಅಷ್ಟು ಆನಂದ. ಯಾಕೆ ಅಂದ್ರೆ ಆ ಹಕ್ಕಿಗಳಿಗೆಲ್ಲದಕ್ಕೂ ಕೂಡ ಪರಮಾತ್ಮ ವೇಣುನಾದ ಮಾಡೋದು ಕೇಳಿಸ್ತಾ ಇರುತ್ತಂತೆ. ಆ ಆನಂದ ತಡಿಲಿಕ್ಕಾಗದೆ ಬೆಳಗಿನ ಜಾವದಲ್ಲಿ ಎಲ್ಲ ಚಿಲಿಪಿಲಿ ಗುಡ್ತಿರ್ತಾವೆ, ಕಲರವವನ್ನು ಮಾಡ್ತಿರ್ತಾರೆ. ನಾವು ಯಾಂತ್ರಿಕ ಬದುಕಿನಲ್ಲಿ ಬದುಕಿ ಕೃಷ್ಣ ಹಾಡುವಂತ ವೇಣುನಾದವೂ ಕೇಳಿಸಲ್ಲ, ಏನೂ ಕೇಳಿಸಲ್ಲ. ನಾರಾಯಣ ವರ್ಮ ಪಾರಾಯಣ ಮಾಡಿದ್ರಲ್ಲ, ಹಾಗಾಗಿ ಇದು ಯಾವುದೂ ಇಲ್ಲವೇ ಇಲ್ಲ. ಆ ಕಾಲದಲ್ಲಿ ಪರಮಾತ್ಮ ವೇಣುಧಾರಿಯಾಗಿ ಬಂದು ನಮ್ಮನ್ನ ರಕ್ಷಣೆ ಮಾಡ್ತಾನೆ, ನಮಗೆ ಆನಂದವನ್ನು ಕೊಡ್ತಾನಂತೆ ಪರಮಾತ್ಮ. ಅದನ್ನು ಗೋವಿಂದ ಆಸಂಗವ ಆತ್ತ ವೇಣು. ಈ ರೀತಿ ಪರಮಾತ್ಮನ ಅನೇಕ ರೂಪಗಳು. ನಾರಾಯಣ ಪ್ರಾಣ ಉತಾತ್ತ ಶಕ್ತಿ ಮಧ್ಯಂದಿನೇ ವಿಷ್ಣುರರೀಂದ್ರ ಪಾಣಿ. ಆಮೇಲೆ ಲಕ್ಷ್ಮೀ ಸಹಿತನಾದಂಥ ನಾರಾಯಣ ಪರಮಾತ್ಮ ಅವನು ಹಗಲಿನ 3ನೇ ಭಾಗದಲ್ಲಿ, ಅಂದ್ರೆ ಸೂರ್ಯೋದಯ ಆದ ನಂತರ ಮಧ್ಯಾಹ್ನ ಆಗೋದ್ರೊಳಗೇನೆ ಮಧ್ಯದ ಕಾಲ ಏನಿದೆ ಆ ಕಾಲದಲ್ಲಾಗಬೇಕಾದ್ರೆ ಪರಮಾತ್ಮ ಲಕ್ಷ್ಮೀ ಸಹಿತನಾದಂಥ ನಾರಾಯಣ ರಕ್ಷಣೆ ಮಾಡ್ತಾ ಇರ್ತಾನೆ. ಆಮೇಲೆ ಮಧ್ಯಂದಿನೇ ವಿಷ್ಣುರರೀಂದ್ರ ಪಾಣಿ. ಇನ್ನು ಮಧ್ಯಾಹ್ನದ ಕಾಲದಲ್ಲಾಗಬೇಕಾದ್ರೆ, ಹಗಲಿನ 4ನೇ ಭಾಗ ಅಂತ ಹೇಳಿದ್ದಾರೆ. ಮಧ್ಯಾಹ್ನದ ಕಾಲದಲ್ಲಾಗಬೇಕಾದ್ರೆ ಚಕ್ರಪಾಣಿಯಾಗಿರುವಂತ ಸಾಕ್ಷಾತ್ ವಿಷ್ಣು ಪರಮಾತ್ಮ ರಕ್ಷಣೆ ಮಾಡ್ತಾ ಇರ್ತಾನಂತೆ. ಹೀಗೆ ಭಗವಂತನ ಅನೇಕ ಆಯುಧಗಳು, ಆಯುಧ ಸಹಿತವಾಗಿ, ಅಂದ್ರೆ ಕೆಲವೊಮ್ಮೆ ಪರಮಾತ್ಮನೇ ಆಯುಧವಾಗ್ತಾನಂತೆ. ಆಯುಧ ಸ್ವರೂಪವೂ ಹೌದು, ಅಂದ್ರೆ ಲಕ್ಷ್ಮೀ ಸ್ವರೂಪಭೂತವಾದಂಥ ಆಯುಧಗಳನ್ನು ಹಿಡಿದಿರ್ತಾನೆ. ಕೆಲವೊಂದು ಆಯುಧಗಳಲ್ಲಿ ತಾನೇ ಇರ್ತಾನಂತೆ ಪರಮಾತ್ಮ. ಹೀಗೆ ಅನೇಕ ಆಯುಧಗಳನ್ನ ಧಾರಣೆ ಮಾಡಿಕೊಂಡು ಪರಮಾತ್ಮ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾ ಇರ್ತಾನೆ ಅಂತ ಅನೇಕ ರಕ್ಷಣೆಗಳನ್ನ ಹೇಳ್ತಾ, ಆಮೇಲೆ ಕೊನೆಯಲ್ಲಾಗಬೇಕಾದ್ರೆ ಇಂತಹ ಇದನ್ನ ಹೇಳಿ, ವಿದಿಕ್ಷು ದಿಕ್ಷೂರ್ಧ್ವಮದ ಸಮಂತಾತ್ ಅಂತರ್ಬಹಿರ್ಭಗವಾನ್ ನಾರಸಿಂಹ ಪ್ರಹಾಪಯಂ ಲೋಕ ಭಯಂ ಸ್ವನೇನ ಸ್ವತೇಜಸ ಗ್ರಸ್ತ ಸಮಸ್ತ ತೇಜಾ. ಇನ್ನು ನಮಗೆ ಭಯಂಕರವಾದಂಥ ಭಯವನ್ನುಂಟು ಮಾಡೋದಕ್ಕೆ ಅಂತ ಅನೇಕ ದಿಕ್ಕುಗಳಿಂದ ರಾಕ್ಷಸರು ಬರ್ತಿರ್ತಾರೆ, ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿರ್ತಾರಂತೆ. ಆ ಎಲ್ಲ ರಾಕ್ಷಸರನ್ನು ಕೂಡ ದೂರಕ್ಕೆ ಓಡಿಸುವವನು ಯಾರು ಅಂದ್ರೆ ಲಕ್ಷ್ಮೀ ನರಸಿಂಹದೇವರಂತೆ. ಆ ಲಕ್ಷ್ಮೀ ನರಸಿಂಹದೇವರು ಬಂದು ಅಂತರ್ಬಹಿರ್ ಭಗವಾನ್ ನಾರಸಿಂಹ. ಅದು ಎಂತಹದ್ದು? ಅನೇಕ ದಿಕ್ಕುಗಳು ಅಂದ್ರೆ ಹೊರಗಡೆ ಇರುವಂತ ದಿಕ್ಕುಗಳು ಹೌದು, ನಮ್ಮ ಒಳಗಿರುವಂತ ಅಂತರಂಗದಲ್ಲೂ ಕೂಡ ಅನೇಕ ದೈತ್ಯರು ಬರ್ತಿರ್ತಾರೆ. ಆ ದೈತ್ಯರನ್ನೆಲ್ಲರನ್ನೂ ಕೂಡ ಹೊಡೆದೋಡಿಸುವವರು ಯಾರು ಅಂತ ಹೇಳಿದರೆ ನರಸಿಂಹದೇವರಂತೆ. ಆದ್ರಿಂದ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಅಂತ ಒಳಗೆ ನರಸಿಂಹದೇವರ ಅವತಾರ ಆಯಿತು ಅಂತ ಆದ್ರೆ ಹೃದಯ ಕಮಲದಲ್ಲಿ, ಹೃದಯದಲ್ಲೇನೆ ಸಂಶಯ ಅನ್ನೋ ಒಂದು ಕಂಬ ಇರ್ತದಂತೆ. ಸಂಶಯ ಅಂತ ಅದಕ್ಕೆ ಹೆಸರಂತೆ. ಆ ಸಂಶಯ ಅನ್ನುವಂತ ಏನು ಕಂಬ ಇದೆ, ಆ ಕಂಬದ ಹತ್ತಿರದಲ್ಲೇ ಇಬ್ಬರು ನಿಂತಿರ್ತಾರಂತೆ. ಆ ಸಂಶಯ ಏನು? ಆ ಸಂಶಯಕ್ಕೆ ಒಬ್ಬ ಹೇಳ್ತಿರ್ತಾನೆ ಇಲ್ಲಿ ದೇವರಿದ್ದಾನೋ ಇಲ್ಲ, ಇದ್ದಾನೆ ಅಂತ ಒಬ್ಬ ಹೇಳ್ತಾನಂತೆ.
ಇನ್ನೊಬ್ಬ ಹೇಳ್ತಾನಂತೆ ಇಲ್ಲ ಅಂತ ಹೇಳ್ತಾನಂತೆ. ಹಾಗಾದ್ರೆ ನೋಡೇ ಬಿಡೋಣ ಅಂತ. ಇಲ್ಲ ಅನ್ನೋನು ಸ್ವಲ್ಪ ದರ್ಪ ಜಾಸ್ತಿ, ನೋಡಿಬಿಡ್ಬೇಕಾರೆ ನಿನ್ನ ಎದುರಿಗೆ ಪರೀಕ್ಷೆ ಮಾಡಿಬಿಡ್ತೀನಿ ಅಂತ. ಅವನೇ ಹಿರಣ್ಯಕಶಿಪು ಅಂತ. ಆ ಹಿರಣ್ಯಕಶಿಪು ಬಂದು ಅದನ್ನು ಒದ್ದಾಗ ಅಲ್ಲಿಂದ ಒಡ್ಕೊಂಡು ನರಸಿಂಹದೇವರು ಹೊರಗೆ ಬರ್ತಾರೆ. ಅಂದ್ರೆ ಆ ಹೃದಯದ ಗ್ರಂಥಿ ಅಂದ್ರೆ ಆ ಕಂಬ ಏನಿದೆ ಸೀಳಿ ಹೋಯಿತು ಅಂತ ಅರ್ಥ. ಆ ಸಂಶಯ ಎನ್ನುವ ಕಂಬ ಸೀಳಿದಾಗ ಸ್ವಚ್ಛಂದವಾದ ಹೃದಯ, ಅಲ್ಲಿ ಪ್ರಹ್ಲಾದರಾಜರು ಕೂತುಕೊಂಡು ಆ ನರಸಿಂಹದೇವರ ಉಪಾಸನೆಯನ್ನ ಮಾಡ್ತಾರಂತೆ. ಹೀಗೆ ನಮ್ಮ ಸಂಶಯಗಳೆಲ್ಲ ಪರಿಹಾರ ಆಗಬೇಕು, ಒಳಗಿರುವಂತ ರಾಕ್ಷಸರು ದೂರ ಹೋಗಬೇಕು. ಇದೆಲ್ಲದಕ್ಕೂ ಕೂಡ ನಿತ್ಯವೂ ಕೂಡ ನಾರಾಯಣ ವರ್ಮವನ್ನ ಪಾರಾಯಣ ಮಾಡಿದ್ರು ಅಂತಾದ್ರೆ ಅದರಿಂದ ಇದೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳುತ್ತಾರೆ. ಏತದ್ಧಾರಯಮಾಣಸ್ತು ಯಂ ಯಂ ಪಶ್ಯತಿ ಚಕ್ಷುಷಾ ಪದಾವಾ ಸಂಸ್ಪೃಶೇತ್ ಸದ್ಯ ಸಾಧ್ವಸಾತ್ ಸವಿಮುಚ್ಯತೆ. ಎಷ್ಟು ಅದ್ಭುತ! ಏತದ್ದಾರಯಮಾಣಸ್ತು, ಇದನ್ನು ಯಾರು ನಿತ್ಯ ಪಾರಾಯಣ ಮಾಡ್ತಿರ್ತಾರೆ, ಒಳ್ಳೆ ಸಿದ್ಧಿ ಪಡ್ಕೊಂಡಿರ್ತಾರೆ ಅಂಥವರು ಯಂ ಯಂ ಪಶ್ಯತಿ ಚಕ್ಷುಷ, ಯಾರನ್ನ ಕಣ್ಣಿಂದ ನೋಡಿದ್ರೆ ಸಾಕಂತ. ಕಣ್ಣವ್ರ ಕಡೆಗೆ ಹಾಯಿಸಿದ್ರೆ ಸಾಕು, ಅವ್ರು ಪವಿತ್ರ ಆಗಿಬಿಡ್ತಾರಂತೆ. ಏನಾದ್ರೂ ಪಾಪ ಮಾಡಿದ್ರು ಕೂಡ ಪಾಪ ಎಲ್ಲ ಪರಿಹಾರ ಆಗಿ ಹೋಗ್ತದಂತೆ. ಪದಾವಹ ಸಂಸ್ಪೃಶೇತ್ ಸದ್ಯ ಸಾಧ್ವಸಾತ್ ಸವಿಮುಚ್ಯತೆ. ಆಕಸ್ಮಿಕವಾಗಿ ಓಡಾಡ್ತಾ ಇರುವಾಗ ಈ ಪಾರಾಯಣ ಮಾಡುವವನ ಕಾಲ್ ತಾಗಿದ್ರೂ ಸಾಕಂತ. ಆ ಕಾಲ್ ತಾಗಿದ್ರೇನೋ ಮೋಕ್ಷಕ್ಕೆ ಹೋಗಿಬಿಡ್ತಾನಂತೆ. ಅಷ್ಟು ಪುಣ್ಯ ಎನ್ನುವಂತಹದ್ದು ಇದಕ್ಕಿದೆ. ಅದರಿಂದ ಇದು ಇತ್ತು ಅಂತಾದ್ರೆ ಭಯ ಇಲ್ಲ, ಯಾವುದೇ ರೀತಿಯಾಗಿರುವಂತ ವಿದ್ಯೆಗೆ ಕೊರತೆ ಇಲ್ಲ, ಏನೂ ಸಮಸ್ಯೆ ಇಲ್ಲದೇನೆ ರಾಜ ದಸ್ಯು ಗ್ರಹ ಯಾವುದರಿಂದಲೂ ವ್ಯಾಧಿ ಯಾವುದರಿಂದಲೂ ಕೂಡ ಭಯ ಇಲ್ಲ. ನಕುತಶ್ಚಿದ್ ಭಯಂ ತಸ್ಯ ವಿದ್ಯಾಂ ಧಾರಯತೋ ಭವೇತ್ ರಾಜದಸ್ಯುಗ್ರಹಾದಿಭ್ಯೋ ವ್ಯಾದ್ಯಾದಿಭ್ಯಶ್ಚ ಕರಿಹಿಚಿತ್. ಈ ರೀತಿಯಲ್ಲಿ ಇದನ್ನ ವಿಶೇಷವಾಗಿ ಸಿದ್ಧಿ ಮಾಡಿಕೊಳ್ಳ್ರಿ ಅಂತ ವಿಶ್ವರೂಪಾಚಾರ್ಯರು ಇಂದ್ರದೇವರಿಗೆ ಉಪದೇಶ ಮಾಡಿದಂಥ ದಿವ್ಯವಾದಂಥ ಮಂತ್ರ ಅಂತ ಹೇಳುತ್ತಾರೆ. ಇದನ್ನ ಪ್ರತಿನಿತ್ಯ ಕಾಲಕಾಲದಲ್ಲಿ ಇದನ್ನ ಧಾರಣೆ ಮಾಡಬೇಕಂತ. ಧಾರಣೆ ಮಾಡೋದಂದ್ರೆ ಅದನ್ನ ನಿತ್ಯ ಪಾರಾಯಣ ಮಾಡಿ ತಲೆಯಲ್ಲಿ ಧಾರಣೆ ಮಾಡಿಕೊಳ್ಬೇಕು. ಮಂತ್ರ ಒಂದೊಂದು ಹೇಳ್ತಾ ಇರುವ ಹರಿರ್ವಿದದ್ಯಾನ್ ಮಮ ಸರ್ವ ರಕ್ಷಾನ್, ಅಲ್ಲಿ ಶುರು ಮಾಡುವಾಗ ಯಾವ ರೂಪಗಳಿದೆ, ಭಗವಂತನ ಏನೇನು ಕೆಲಸಗಳು ಅದೆಲ್ಲ ತಲೆಯಲ್ಲಿ ಓಡ್ತಾ ಹೋಗಬೇಕಂತ. ಇದನ್ನು ಧಾರಣೆ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಹೀಗೆ ಧಾರಣೆಯನ್ನ ಮಾಡಿಕೊಂಡು ಯಾರು ನಿತ್ಯವೂ ಕೂಡ ಈ ರೀತಿ ಧಾರಣಾ ಪಾರಣವನ್ನು ಮಾಡ್ತಾರೋ ಅಂಥವರಿಗಾಗುವಾಗ ಭೂತಗಳೇನಿರ್ತಾವೆ ಆ ಭೂತಗಳೇ ಬಂದು ಇವನಿಗೆ ನಮಸ್ಕಾರ ಮಾಡ್ತಾವಂತೆ. ಆ ಪಾರಾಯಣ ಮಾಡಿದಂಥ ವ್ಯಕ್ತಿಗೆ ನಮಸ್ಕಾರ ಮಾಡ್ತಾವಂತೆ. ಅಂತಹ ಶಕ್ತಿ ಅದಕ್ಕಿದೆ ಅಂತ. ಯೈದಂ ಶೃಣುಯಾತ್ ಕಾಲೇ ಯೋಧಾರಯತಿ ಚಾದೃತಃ ತಂ ನಮಸ್ಯಂತಿ ಭೂತಾನಿ ಮುಚ್ಯತೆ ಸರ್ವತೋ ಭಯಾತ್. ಯಾವ ಭಯಗಳು ಕೂಡ ಇಲ್ಲದೇನೆ ಅವನು ಎಲ್ಲದರಿಂದ ಮುಕ್ತನಾಗಿರ್ತಾನೆ ಅಂತ ಇಂತಹ ದಿವ್ಯವಾದಂಥ ಮಂತ್ರವನ್ನ ವಿಶ್ವರೂಪಾಚಾರ್ಯರು ಇಂದ್ರದೇವರಿಗೆ ಉಪದೇಶ ಮಾಡಿದರು. ಇಷ್ಟು ಉಪದೇಶ ಮಾಡುವಾಗ ಎಲ್ಲ ಉಪದೇಶ ಪಡ್ಕೊಂಡ್ರು ಇಂದ್ರದೇವರು. ಎಲ್ಲ ಆಯಿತು, ಸ್ವಾಮಿ ನೀವೇ ನಮ್ಮ ಪುರೋಹಿತರಾಗ್ರಿ ಅಂತ ಪುರೋಹಿತರನ್ನಾಗಿ ಮಾಡ್ಕೊಂಡ್ರಂತ. ಅವರು ಪುರೋಹಿತರಾದರು. ಪುರೋಹಿತರಾದ ನಂತರ ಆಮೇಲೆ ಏನು ನಡೀತು ಅಂದರೆ ವಿಶ್ವರೂಪಾಚಾರ್ಯರಿಗೆ 3 ತಲೆ ಇತ್ತಂತೆ. ಅದೊಂದು ವಿಶೇಷ ಅಂತ ಹೇಳ್ತಾರೆ. ವಿಶ್ವರೂಪಾಚಾರ್ಯರು ಅವರು ತ್ವಷ್ಟೃ ಪ್ರಜಾಪತಿಗಳ ಮಕ್ಕಳು. ತ್ವಷ್ಟೃ ಪ್ರಜಾಪತಿಗೆ ಒಬ್ಬ ರೋಚನ ಅಂತ ಒಬ್ಬ ಹೆಂಡತಿ, ರೋಚನ ಅಥವಾ ರಚನಾ ಅಂತ 2 ಹೆಸರು ಹೇಳಿದ್ದಾರೆ. ಅಂತೂ ರೋಚನ ಅನ್ನುವಂಥ ಹೆಂಡತಿಗಾಗಬೇಕಾದರೆ ಅವಳಲ್ಲಿ ಸನ್ನಿವೇಶ ಮತ್ತು ವಿಶ್ವರೂಪಾಚಾರ್ಯರು ಅಂತ 2 ಮಕ್ಕಳು ಹುಟ್ಟಿದ್ದಾರೆ. ಅದರಲ್ಲಿ ಸನ್ನಿವೇಶ ಸ್ವಲ್ಪ ಅವನಿಗೆ ಇದೆಲ್ಲ ಇಲ್ಲ, ಸ್ವಲ್ಪ ಅವನಿಗೇನೋ ಸಮಸ್ಯೆ ಇತ್ತು, ರೋಗ ಇತ್ತು ಅಂತ ಅವನನ್ನು ದೂರ ಕಳಿಸ್ತಾರೆ. ಈ ವಿಶ್ವರೂಪಾಚಾರ್ಯರಾಗುವಾಗ 3 ತಲೆ ಇತ್ತಂತವ್ರು, 3 ತಲೆ. ಅವರು ರೋಚನ ಅನ್ನುವಂಥ ಹೆಂಡತಿ ಏನಿದ್ಲು ತ್ವಷ್ಟೃ ಪ್ರಜಾಪತಿಗಳಿಗೆ, ಆ ರೋಚನೆ ಸ್ವಲ್ಪ ಈ ದೈತ್ಯ ಕುಲದಿಂದ ಬಂದವಳಂತೆ. ದೈತ್ಯ ಕುಲದ ಹೆಣ್ಣು, ಅದನ್ನು ವಿವಾಹ ಮಾಡಿಕೊಂಡಿದ್ದ ಈ ತ್ವಷ್ಟೃ ಪ್ರಜಾಪತಿ ಆದಿತ್ಯ. ಅವಳನ್ನು ವಿವಾಹ ಮಾಡಿಕೊಂಡಾಗಿ ಈ ಮಗ ಹುಟ್ಟಿದ್ದು ವಿಶ್ವರೂಪಾಚಾರ್ಯ. ವಿಶ್ವರೂಪಾಚಾರ್ಯಗೆ 3 ತಲೆ ಇತ್ತು. ಅದನ್ನು ಯಜುರ್ವೇದದಲ್ಲಿ ಮಂತ್ರಗಳಲ್ಲಿ ಹೇಳಿದ್ದಾರೆ. ಯಜುರ್ವೇದ ಮಂತ್ರಗಳಲ್ಲಿ ವಿಶ್ವರೂಪೋ ವೈ ತ್ವಾಷ್ಟ್ರ ಪುರೋಹಿತೋ ದೇವಾನಾಂ ಆಸೀತ್ ಸ್ವಸ್ತ್ರೀಯೋ ಸುರಾಣಾಂ ತಸ್ಯ 3 ಶೀರ್ಷಾಣ್ಯಾಸನ್. ತಸ್ಯ 3 ಶೀರ್ಷಾಣ್ಯಾಸನ್, 3 ತಲೆಗಳಿದ್ವು ಅವರಿಗೆ ಅಂತ. ಆಮೇಲೆ ಸೋಮಾಪಾನಂ ಸುರಾಪಾನಂ ಅನ್ನದಾನಂ, ಈ ರೀತಿ ಒಂದೊಂದು ತಲೆಯಿಂದ ಒಂದೊಂದು ಕೆಲಸ ಮಾಡ್ತಿದ್ರಂತೆ. ಒಂದು ತಲೆಯಿಂದ ಆಗಬೇಕಾದ್ರೆ ಬರೀ ಸೋಮಪಾನವನ್ನು ಮಾಡ್ತಿದ್ರಂತೆ, ಇನ್ನೊಂದು ತಲೆಯಿಂದ ಸುರಾಪಾನವನ್ನು ಮಾಡ್ತಿದ್ರಂತೆ. ಏನು ವಿಚಿತ್ರ ನೋಡಿ. ಇನ್ನೊಂದು ತಲೆಯಿಂದ ಬರೀ ಊಟ ಮಾಡ್ತಿದ್ರಂತೆ. ಎಷ್ಟು ಸೌಕರ್ಯ ಇದೆ ನೋಡಿ ಅವರಿಗೆಲ್ಲ.
3 ತಲೆಗಳು, 3 ತಲೆಗಳಿಂದಾಗಿ ಒಂದೊಂದು ಕೆಲಸವನ್ನ ಮಾಡ್ತಿದ್ರು. ಸಪ್ರತ್ಯಕ್ಷಂ ದೇವೇಭ್ಯೋ ಭಾಗಮವಹತ್ ಪರೋಕ್ಷಂ ಅಸುರೇಭ್ಯ. ಇದು ವೇದವೇ ಹೇಳ್ತಾ ಇರುವಂತ ಮಾತು. ವೇದ ಹೇಳ್ತದೆ ಏನು ಅಂದ್ರೆ, ಇವರ ಪುರೋಹಿತರಾದರು, ವೃತ ಪುರೋಹಿತಸ್ತ್ವಾಷ್ಟ್ರ. ಇವರು ಪುರೋಹಿತರಾಗಿ ಪೌರೋಹಿತ್ಯವನ್ನ ಮಾಡ್ತಾ ಇರುವಾಗ ಅವರೇನು ಮಾಡಿದ್ರಂತೆ, ಪ್ರತ್ಯಕ್ಷಂ ದೇವೇಭ್ಯೋ ಭಾಗಂ ಅವಹತ್. ಪ್ರತ್ಯಕ್ಷದಲ್ಲಿ ಆಗಬೇಕಾದ್ರೆ ದೇವತೆಗಳಿಗೇನೆ ಆಹುತಿಯನ್ನು ಕೊಡ್ತಿದ್ರಂತೆ. ಆದರೆ ಅಪರೋಕ್ಷದಲ್ಲಿ ಪರೋಕ್ಷಂ ಅಸುರೇಭ್ಯ, ಪರೋಕ್ಷದಲ್ಲಾಗಬೇಕಾದ್ರೆ ಅಸುರರಿಗೂ ಆಹುತಿಯನ್ನು ಕೊಡ್ತಿದ್ರಂತೆ. ಅಸುರರಿಗೂ ಕೂಡ ಆಹುತಿಯನ್ನು ಕೊಡುವಾಗ ಇಂದ್ರದೇವರಿಗೆ ಒಂದು ದಿವಸ ಇದ್ದಕ್ಕಿದ್ದಾಗೆ ಡೌಟ್ ಬಂತಂತೆ. ಇಂದ್ರ ಯೋಚನೆ ಮಾಡಿದ್ನಂತ ಒಮ್ಮೆ. ಏನು ಅಂದ್ರೆ, ಅಲ್ಲ, ಯಾವಾಗಲೂ ಬೃಹಸ್ಪತ್ಯಾಚಾರ್ಯ, ಇದಕ್ಕಿಂತ ಮೊದಲು ಪುರೋಹಿತರಾದವರು ಬೃಹಸ್ಪತ್ಯಾಚಾರ್ಯ, ಆ ಬೃಹಸ್ಪತ್ಯಾಚಾರ್ಯ ಹೋಮ ಮಾಡ್ತಿದ್ರು. ಅವರು ಪ್ರತಿ ಬಾರಿಯೂ ಕೂಡ ಪೌಮಾನ ಹೋಮನೋ ಏನೋ ಒಂದು ಹೋಮ, ಪೌಮಾನ ಹೋಮಕ್ಕೆ ಸ್ವಲ್ಪ ತುಪ್ಪ ಜಾಸ್ತಿ ಬೇಕಾಗ್ತದೆ, ಹಾಗಾಗಿ ತುಪ್ಪವನ್ನ ಕೊಡ್ತಿದ್ರು. ತುಪ್ಪ ಕೊಟ್ಟಾಗ ಆಹುತಿ ಹಾಕ್ತಿದ್ರು, ಎಲ್ಲ ಮಾಡ್ತಿದ್ರು. ಆದರೆ ಬೃಹಸ್ಪತ್ಯಾಚಾರ್ಯ ಹೋಮವನ್ನು ಮಾಡ್ತಾ ಇದ್ದಾಗ 5 kg ತುಪ್ಪ ಖರ್ಚಾಗ್ತಿತ್ತು. ಆದ್ರೆ ಇವ್ರು ಹೋಮ ಮಾಡುವಾಗ 10 kg ಖರ್ಚಾಗ್ತಿತ್ತಂತೆ. ಆ ಇಂದ್ರನಿಗೆ ಡೌಟ್ ಬಂತು, ಎಲ್ಲ ಯಾಕಿದು 10 kg ಹೋಗ್ತಾ ಇದೆಯಲ್ಲ, ಆಹುತಿ ಕೊಡೋದಂತೂ ಸಮಾನವೇ, ಅವ್ರೇನು ಆಹುತಿ ಕೊಡ್ತಿದ್ರು ಅದೇ ಆಹುತಿ ಇವರು ಕೊಡಬೇಕು. ಅವ್ರಿಗೆ 5 kg ಸಾಕು ಅಂದ್ರೆ ಇವ್ರಿಗೂ 5 kg ಆಗಬೇಕು, ಇವ್ರೇನು 10 kg ಯೂಸ್ ಮಾಡ್ತಾ ಇದ್ದಾರಲ್ಲ ಅಂತ ಡೌಟ್ ಬಂತು. ಡೌಟ್ ಬಂದು ಒಮ್ಮೆ ಇಂದ್ರದೇವರು ಏನು ಮಾಡಿದ್ರಂತೆ, ನಿಜವಾಗ್ಲೂ ಕೂಡ ಏನು ಮಾಡ್ತಿದ್ದಾರೆ ಅಂತ ನೋಡೋಣ, ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ತಿದ್ದಾರೋ ಏನೋ, ಅದು ಸುರುವ ಅಂತಿರುತ್ತದೆ. ಸೃಕ್ಕು ಮತ್ತು ಸುರುವ ಅವುಗಳಿಂದ ಆಹುತಿ ಕೊಡಬೇಕು, ಸೌಟಿಂದ ಆಹುತಿ ಕೊಟ್ರೆ ಆ ರೀತಿಯಲ್ಲೂ ಕೊಡಬಾರ್ದು. ಹಾಗೆ ಏನ್ ಮಾಡ್ತಿದ್ದಾರೆ ನೋಡೋಣ ಅಂತ ಬಹಳ ವಿಚಾರ ಮಾಡಿ ಇಂದ್ರದೇವರು ಒಂದ್ಸರ್ತಿ ನೋಡಿದ್ರಂತೆ. ನೋಡುವಾಗ ಆಹುತಿ ಕೊಡ್ತಾ ಇದ್ರು. ಕೊಡ್ತಾ ಏನ್ ಮಾಡ್ತಿದ್ರಂತೆ, ಆ ಕಡೆ ಯಾರು ಗಮನಿಸ್ತಾ ಇಲ್ಲ ಅಂತ ಆದ್ರೆ ಕೂಡಲೇ ದೈತ್ಯರಿಗೂ ಆಹುತಿ ಕೊಡ್ತಿದ್ರಂತೆ. ಮಧ್ಯದಲ್ಲಿ ದೈತ್ಯರಿಗೆ ಆಹುತಿ ಕೊಟ್ಬಿಡೋದು. ಮಧ್ಯದಲ್ಲಿ ದೈತ್ಯರಿಗೆ ಆಹುತಿ ಕೊಡ್ತಾ ಇದ್ರೆ ಇದನ್ನು ನೋಡಿದಂತ ಇಂದ್ರದೇವರಿಗೆ ಸಿಟ್ಟು ಬಂತು. ಅಲ್ಲ, ಇವರಾದ್ರೂ ಕೂಡ ವಿಶ್ವರೂಪಾಚಾರ್ಯ ಹೀಗೆ ಮಾಡಿದ್ರಲ್ಲ ತಪ್ಪಲ್ವಾ ಅಂತ ಕೇಳಿದ್ರೆ, ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂದ್ರೆ, ತಪ್ಪು ಹೌದು, ಆದ್ರೆ ಅತಿಯಾದ ಪ್ರೀತಿ ಇದ್ದಾಗ ತಪ್ಪೇ ಅನಿಸೋದಿಲ್ಲ ಅಂತ ಕೆಲವರಿಗೆ. ಈಗ ಯಾರಾದ್ರೂ ತಮ್ಮ ಮಕ್ಕಳೇ ಏನಾದ್ರೂ ತಪ್ಪು ಮಾಡಿಬಿಟ್ರೆ ಮಾಡಿಲ್ಲ ಅಂತ ಹೇಳ್ಬಿಡ್ತಾರೆ ಅಷ್ಟೇ. ಹಾಗೆ ಅತಿಯಾದ ಪ್ರೀತಿ ಇತ್ತು ಅಂತ ಆದ್ರೆ ಆ ರೀತಿ ಮುಚ್ಕೊಂಡ್ಬಿಡ್ತಾರೆ. ಹಾಗೆ ಇವರಿಗೂ ಕೂಡ ತಾಯಿ ಕಡೆಯಿಂದ ದೈತ್ಯರು ಬೇಕಾದವರು, ದೈತ್ಯರೆಲ್ಲ ಸಂಬಂಧಿಕರು, ತಾಯಿ ದೈತ್ಯ ಕುಲದವಳಾದ್ರಿಂದ, ಹಾಗಾಗಿ ಸ್ವಲ್ಪ ಪ್ರೀತಿ ಜಾಸ್ತಿ ಇತ್ತು. ಆದ್ರಿಂದ ತಾಯಿ ಕಡೆಯವರು ಅಂತ ಹೇಳಿಕೊಂಡು ಅವರಿಗೆಲ್ಲ ಆಹುತಿ ಕೊಟ್ಬಿಡ್ತಿದ್ರು. ಅದು ತಪ್ಪು ಅಂತಲೇ ಅನಿಸ್ತಿರ್ಲಿಲ್ಲ ಅಂತವ್ರು, ಹಾಗೆ ಮಾಡ್ತಾ ಇದ್ರು. ಆದ್ರೆ ಈ ರೀತಿ ದೈತ್ಯರಿಗೆ ಆಹುತಿಯನ್ನ ಕೊಟ್ರೆ ಏನಾಗುತ್ತೆ ಅಂದ್ರೆ ಲೋಕಕ್ಷಯಕಾರಿಣ, ಇದೆಲ್ಲ ಲೋಕಕ್ಷಯ ಎನ್ನುವಂತಹದ್ದಾಗುತ್ತಂತೆ. ಹೋಮ ಹವನಗಳನ್ನು ಮಾಡುವಾಗ ಯಾರಿಗೆ ಆಹುತಿ ಕೊಡಬೇಕು ಅವರಿಗೇ ಕೊಡಬೇಕಂತೆ. ದೇವತೆಗಳಿಗೆ ಆಹುತಿ ಕೊಡಬೇಕು ಅಂದ್ರೆ ದೇವತೆಗಳಿಗೆ ಕೊಡಬೇಕು. ಅದನ್ನು ಬಿಟ್ಟು ದೈತ್ಯರಿಗೆ ಆಹುತಿಯನ್ನು ಕೊಡ್ಲಿಕ್ಕೆ ಹೋದ್ರೆ ಅದೆಲ್ಲ ಲೋಕಕ್ಷಯ ಆಗ್ತದಂತೆ, ಲೋಕಕ್ಷಯಕ್ಕೆ ಕಾರಣವಾಗುತ್ತೆ. ಆದ್ರಿಂದ ಇವರೇನಾದ್ರೂ ಇದೇ ರೀತಿ ಆಹುತಿಯನ್ನ ಕೊಡ್ತಾ ಹೋದರೆ ದೈತ್ಯರಿಗೆ ಆಹುತಿ ಅನ್ನೋದೇ ಇಲ್ಲ. ಹಾಗೇನಾದ್ರೂ ಆಹುತಿ ಕೊಟ್ರು ಅಂತಾದ್ರೆ ಅದು ಲೋಕಕ್ಷಯ ಆಗತ್ತೆ ಅಂತ ಅದು ಶಾಸ್ತ್ರ ಹೇಳಿದೆ. ಇವರು ಈ ರೀತಿ ಕೊಡ್ತಾ ಹೋದ್ರೆ ಲೋಕಕ್ಷಯ ಆಗತ್ತೆ, ಲೋಕಕ್ಕೆ ಕಂಟಕ ಬರುತ್ತೆ. ಆದ್ರಿಂದ ಲೋಕಕ್ಕೆ ಕಲ್ಯಾಣವನ್ನ ಮಾಡಬೇಕು ಅನ್ನೋದಕ್ಕೋಸ್ಕರವಾಗಿ ಇಂದ್ರದೇವರೇನು ಮಾಡಿದ್ರಂತೆ, ಕೂಡ್ಲೆ ಖಡ್ಗವನ್ನ ಹಿಡ್ಕೊಂಡು ಅವರು 3 ತಲೆಗಳನ್ನು ಕೂಡ ಕಡ್ದು ಹಾಕಿಬಿಟ್ರಂತೆ. 3 ತಲೆಗಳನ್ನು ಕೂಡ ಕಡದೇ ಬಿಟ್ರು. ತಸ್ಯಾಸನ್ ವಿಶ್ವರೂಪಸ್ಯ ಶಿರಾಂಸಿ ತ್ರೀಣಿ ಭಾರತ ಸೋಮಪೀತಂ ಸುರಾಪೀತಂ ಅನ್ನಾದಮಿತಿ ಶುಶ್ರುಮಃ. 3 ಇತ್ತಲ್ಲ, 3 ತಲೆಗಳು. ಆ 3 ತಲೆಗಳಲ್ಲಿ ಒಂದು ಸೋಮಪಾನ, ಇನ್ನೊಂದು ಅನ್ನ, ಇನ್ನೊಂದಾಗಬೇಕಾದ್ರೆ ಮತ್ತೊಂದೇನು ಮಾಡ್ತಾ ಇದ್ರಂತೆ, ಇನ್ನೊಂದು ಸುರಾಪೀತಂ ಅಂತ ಹೇಳಿದ್ದಾರೆ. ಸುರಾಪೀತಂ ಅಂತ ಹೇಳಿದ್ರೆ, ಸುರಾಪೀತ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಸುರ ಅಂತ ಹೇಳಿದ್ರೆ ದೇವತೆಗಳು ಅಂತ ಅರ್ಥ. ಆ ಸುರಾಪೀತಂ ಅಂತ ಹೇಳಿದ್ರೆ ಅವರು ಸುರಾಪಾನವನ್ನು ಮಾಡ್ತಿದ್ರು ಅಂದ್ರೆ ಹೆಂಡ ಕುಡಿತಾ ಇದ್ರು ಅಂತ ಅರ್ಥ ಮಾಡ್ಕೋಬಾರದು ಅಂತ. ಇದಕ್ಕೆಲ್ಲ ವ್ಯಾಖ್ಯಾನವನ್ನು ಮಾಡಿದಂಥವರೆಲ್ಲ ಹೇಳಿದ್ದಾರೆ. ಹೆಂಡವನ್ನು ಕುಡಿತಾ ಇದ್ರು ಅಂತ ಅರ್ಥ ಮಾಡ್ಕೋಬಾರದು. ಅಪೀತ ಅಂತ ಹೇಳಿದ್ರೆ ದೇವತೆಗಳ ತೇಜಸ್ಸನ್ನು ಹೀರ್ತಾ ಇದ್ರು ಅಂತ ಅಷ್ಟೇ ಅರ್ಥ. ಪೀತ ಅಂದ್ರೆ ತೇಜಸ್ಸು, ಅಪೀತ ಅಂದ್ರೆ ಅದು ಇಲ್ಲದಂತೆ ಮಾಡ್ತಿದ್ರು. ಅಂದ್ರೆ ದೇವತೆಗಳಿಗೆ ಆಹುತಿಯನ್ನು ಕೊಡುವುದರ ಮೂಲಕ ದೇವತೆಗಳಿಗೆ ತೇಜಸ್ಸು ಬರುತ್ತದೆ. ಆದ್ರೆ ದೈತ್ಯರಿಗೆ ಆಹುತಿಯನ್ನು ಕೊಟ್ರೆ ಅವರ ತೇಜಸ್ಸನ್ನು ಹರಣ ಮಾಡಿದಂತೆ ಆಗತ್ತೆ. ಆದ್ರಿಂದ ಸುರಾಪೀತ ಅನ್ನೋದಕ್ಕೆ ಅರ್ಥ ಏನು ಅಂದ್ರೆ ಸುರಾಪಾನ ಮಾಡ್ತಿದ್ರು ಅಂತ ತಿಳ್ಕೋಬೇಡ್ರಿ. ಮಹಾಬ್ರಾಹ್ಮಣರವರು ಇಂಥದ್ದೆಲ್ಲ ಮಾಡ್ತಿರ್ಲಿಲ್ಲ ಅಂತ ಸತ್ಯಧರ್ಮ ತೀರ್ಥರು ಮೊದಲಾದಂಥ ವ್ಯಾಖ್ಯಾನಕಾರರೆಲ್ಲ ದೊಡ್ಡ ಜ್ಞಾನಿಗಳು, ಅಂಥ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರ ವ್ಯಾಖ್ಯಾನಗಳೆಲ್ಲವೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗೆ ಅವರು ಇಂಥ ಕೆಲಸ ಮಾಡಿದ್ರಿಂದ ಅವರ ತಲೆಯನ್ನು ಕಡದ್ರಂತೆ. ಅವರ ತಲೆಯನ್ನ ಕಡದ ಕೂಡಲೇ
ಸಯೇವ ಹಿ ದದೌ ಭಾಗಂ ಪರೋಕ್ಷಮಸುರಾನ್ ಪ್ರತಿ. ಇಷ್ಟು ಮಾಡಿದ ಕೂಡಲೇ ಏನಾಯ್ತಂತೆ, ದೊಡ್ಡ ಬ್ರಾಹ್ಮಣರು, ವಿಶ್ವರೂಪಾಚಾರ್ಯರು, ಪುರೋಹಿತರು, ಒಬ್ಬ ಪುರೋಹಿತರ ತಲೆ ಕಡಿದ್ರೆ ಸುಮ್ಮನೆ ಆಗತ್ತಾ? ಬ್ರಹ್ಮಹತ್ಯಾ ದೋಷ ಬರೋದಿಲ್ವ? ಬ್ರಾಹ್ಮಣರ ಹತ್ಯೆಯನ್ನು ಮಾಡಿದ್ರೆ ಬ್ರಹ್ಮಹತ್ಯಾ ದೋಷ ಬರುತ್ತೆ. ಆ ಬ್ರಹ್ಮಹತ್ಯಾ ದೋಷ ಕೂಡಲೇ ಬಂದೇ ಬಿಡುತ್ತಂತೆ. ಕೂಡಲೇ ಬಂದ ಕೂಡಲೇನೆ ಇಂದ್ರದೇವರ ಒಳಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿತು. ಆದ್ರೆ ಇಂದ್ರದೇವರ ಒಳಗೆ ಪ್ರವೇಶ ಮಾಡುವಷ್ಟು ತಾಕತ್ತಿರಲಿಲ್ಲಂತದಕ್ಕೆ. ಕೊನೆಗಾದ್ರೆ ಆ ಬ್ರಹ್ಮಹತ್ಯಾ ಬಂದಿದೆಯಲ್ಲ, ಬಂದದ್ದನ್ನ ಏನು ಮಾಡಿದ್ರಂತೆ ಇಂದ್ರದೇವರು ತಮ್ಮ ಬೊಗಸೆಯಲ್ಲಿ ಹಿಡ್ಕೊಂಡ್ರಂತದನ್ನು. ಬೊಗಸೆಯಲ್ಲಿ ಹಿಡ್ಕೊಂಡು ಬ್ರಹ್ಮಹತ್ಯಾಂ ಅಂಜಲಿನ ಜಗ್ರಾಹ ಯದಪೀಶ್ವರ ಸಂವತ್ಸರ ಅಂತೆ ತದಗಂ ಭೂತಾ ಶಂಸಾಸು ವಿದ್ಧಯೇ. ಈ ರೀತಿ ತೆಗೆದುಕೊಂಡು ಅದನ್ನ ಬ್ರಹ್ಮಹತ್ಯೆಯನ್ನ ಪೂರ್ಣ ಅವರು ತಗೊಳ್ಳಿಕ್ಕಾಗೋದಿಲ್ಲ. ಅವರು ಇದರ ಒಡೆಯಾಗಬೇಕು. ಬ್ರಹ್ಮಹತ್ಯೆ ಇತ್ತು ಅಂದ್ರೆ ಅವ್ರಿಗೆ ಆಹುತಿ ಇಲ್ವೇ ಇಲ್ಲ ಅಂತ ಅರ್ಥ. ಯಾರಿಗೆ ಬ್ರಹ್ಮಹತ್ಯೆ ಇರುತ್ತೋ ಅಂತ ದೇವತೆಗಳಿಗೆ ಆಹುತಿಯನ್ನು ಕೊಡಬಾರದು ಅಂತ ಶಾಸ್ತ್ರ ಹೇಳಿದೆ. ಹಾಗಾಗಿ ಇವರಿಗೆ ಬ್ರಹ್ಮಹತ್ಯೆ ಬಂತು, ಇಂದ್ರದೇವರಿಗೆ ಬ್ರಹ್ಮಹತ್ಯೆ ಬಂದು ಕೂಡಲೇ ಅವರಿಗೆ ಆಹುತಿ ಇಲ್ಲದಂತೆ ಆಗುತ್ತೆ. ಅದಕ್ಕೇನು ಮಾಡಬೇಕು? ಆ ಬ್ರಹ್ಮಹತ್ಯೆಯನ್ನು ಏನು ಮಾಡಿದ್ರಂತೆ, ಅದನ್ನ 4 ಕಡೆಯಲ್ಲಿ ಹಂಚಿಬಿಟ್ರಂತೆ. 4 ಕಡೆ ಹಂಚಿದ್ರು. ಎಲ್ಲೆಲ್ಲಿ ಹಂಚಿದ್ರು? ಭೂಮ್ಯಂಬುದ್ರು ಮಯೋಷಿಭ್ಯ ಚತುರ್ಧಾ ವ್ಯಭಜದ್ಧರಿಹಿ. ಅದು ಪರಮಾತ್ಮನ ಆಜ್ಞೆಯಿಂದಲೇ ಮಾಡಿದ್ದು ಅಂತ ಹೇಳ್ತಾರೆ. 4 ಕಡೆ ಹಂಚಿದ್ರು ಅಂತ ಹೇಳ್ತಾರೆ. ಎಲ್ಲೆಲ್ಲಿ ಹಂಚಿದ್ದಾರೆ ಅಂದ್ರೆ, ಒಂದು ಭೂಮಿಯಲ್ಲಿಟ್ಟಿದ್ದಾರೆ, ಮತ್ತೊಂದಾಗಬೇಕಾದ್ರೆ ಮರದಲ್ಲಿಟ್ಟಿದ್ದಾರೆ, ಇನ್ನೊಂದಾಗಬೇಕಾದ್ರೆ ನೀರಿನಲ್ಲಿಟ್ಟಿದ್ದಾರೆ, ಮತ್ತೊಂದಾಗಬೇಕಾದ್ರೆ ಹೆಣ್ಣಿನಲ್ಲಿ ಇಟ್ಟಿದ್ದಾರೆ ಅಂತ 4 ಕಡೆಯಲ್ಲಿ ಹಂಚಿದ್ದಾರೆ ಅಂತ. 4 ಕಡೆಯಲ್ಲಿ ಹಂಚುವಾಗ ಅದನ್ನು ಏನು ಮಾಡಿದ್ದಾರೆ ಅಂದರೆ, 4 ಕಡೆಯಲ್ಲೂ ಕೂಡ ಅವರಿಗೆ ನಿಮಗೆ ಹಂಚುತ್ತೇನೆ ಅಂತ ಕೊಡುವಾಗ ಅವರೆಲ್ಲ ಒಬ್ಬೊಬ್ಬರು ಕೂಡ ಒಂದೊಂದು ವರ ಕೇಳಿದ್ರಂತೆ. ನಮಗೆ ವರ ಕೊಟ್ಟರೆ ಮಾತ್ರ ನಾವು ಆ ಬ್ರಹ್ಮಹತ್ಯೆ ಸ್ವೀಕಾರ ಮಾಡುತ್ತೇವೆ ಅಂದ್ರಂತವ್ರು. 4 ಜನ ಆಯಿತು ಅಂತ ಹೇಳಿ ಒಬ್ಬೊಬ್ಬರು ಒಂದೊಂದು ವರ ಕೇಳಿದ್ರಂತೆ. ಮೊದಲಿಗೆ ಭೂಮಿಗೆ 1 ಭಾಗವನ್ನು 4 ಭಾಗ ಮಾಡಿ ಕೊಟ್ಟರು. 4 ಭಾಗ ಮಾಡಿ ಕೊಡುವಾಗ 1 ಭಾಗವನ್ನು ಭೂಮಿಗೆ ಕೊಟ್ಟಾಗ, ಭೂಮಿ ಸ್ತುರೀಯಂ ಜಗ್ರಾಹ ಕಾತಪೂರ ವರೇಣ ವೈ. ಕಾತಪೂರ ವರೇಣ ಈ ವರವನ್ನು ಪಡ್ಕೊಂತಂತೆ. ಏನು ಅಂದ್ರೆ, ಈ ಭೂಮಿಯಲ್ಲಿ ಅಲ್ಲಲ್ಲಿ ಹಳ್ಳ ಕೊಳ್ಳ ಎಲ್ಲ ಇರ್ತದೆ, ಹಳ್ಳ ಕೊಳ್ಳಗಳೆಲ್ಲ ಇರ್ತದೆ. ಅದು ಏನಾಗಬೇಕು, ಅದು ಕೇಳುತ್ತಂತೆ, ಭೂಮಿ ಕೇಳುತ್ತಂತೆ, ನನಗೆ ಅಲ್ಲಲ್ಲಿ ಹಳ್ಳ ಕೊಳ್ಳ ಎಲ್ಲ ಇರುತ್ತೆ, ಕೆಲವು ಕಡೆಯಲ್ಲಿ ಬಹಳ ಚೆನ್ನಾಗಿರ್ತೀನಿ ನಾನು. ಅದು ಲೆವೆಲ್ ಆಗಿತ್ತು ಅಂದ್ರೆ ಭೂಮಿ ನೋಡ್ಲಿಕ್ಕೆ ಸಂತೋಷ, ಎಲ್ಲರೂ ಹೊಗಳುತ್ತಿರ್ತಾರೆ. ಅಲ್ಲಲ್ಲಿ ಹಳ್ಳ ಕೊಳ್ಳಗಳೆಲ್ಲ ಇದ್ರೆ ಏನಿದೆ ಚೆನ್ನಾಗಿಲ್ಲ ಅಂತ ಹೇಳಿಬಿಡ್ತಾರೆ. ಅದಕ್ಕೋಸ್ಕರ ಆ ಹಳ್ಳ ಕೊಳ್ಳಗಳು ಇದ್ದಕ್ಕಿದ್ದಾಗ ತನ್ನಟ್ಟಕ್ಕೆ ತಾನೇ ಮುಚ್ಚಿಕೊಳ್ಬೇಕು ಅಂತ ಒಂದು ವರ ಕೇಳುತ್ತಂತೆ. ತನ್ನಟ್ಟಕ್ಕೆ ತಾನೇ ಮುಚ್ಚಿಕೊಳ್ಬೇಕು. ಅದು ನೀರಿನಿಂದಾದ್ರೂ ಮುಚ್ಚಲಿ, ಅಥವಾ ಇನ್ಯಾರಾದ್ರೂ ಬಂದು ಡಾಂಬರ್ ರೋಡ್ ಮಾಡಿ ಆದ್ರೂ ಮುಚ್ಚಲಿ, ಏನೋ ಒಂದಾಗಲಿ ಅಂತ ಮುಚ್ಚಬೇಕು ಅಂತ ಭೂಮಿ ಕೇಳಿದಂತೆ. ಆದ್ರಿಂದ ಆಗಾಗ್ಗೆ ಆಗಬೇಕಾದ್ರೆ ಆ ಭೂಮಿಯಲ್ಲಿ ಎಲ್ಲಿ ಹಳ್ಳ ಕೊಳ್ಳಗಳಿರುತ್ತೋ ಅದೆಲ್ಲ ಮುಚ್ಚಿ ಹೋಗ್ತಾ ಇರ್ತದಂತೆ. ಮುಚ್ಚೋದು ಇದಕ್ಕೋಸ್ಕರ, ಅದು ವರ ಅದಕ್ಕೆ ಅಂತ ಹೇಳ್ತಾರೆ. ಮತ್ತಿನ ಈ ಬ್ರಹ್ಮಹತ್ಯೆ ಅನ್ನುವಂಥದ್ದು ಯಾವ ರೂಪದಲ್ಲಿದೆ ಇವಳಲ್ಲಿ ಅಂತ ಕೇಳಿದ್ರೆ, ಈ ಸೌಳು ನೀರಿರುವಂತಹ ಭೂಮಿ ಇರ್ತದೆ, ಸೌಳು ನೀರಿನ ಭೂಮಿ ಅಂತ. ಆಮೇಲೆ ಈ ಬಂಜರು ಭೂಮಿ ಅಂತ ಕರೀತಾರೆ, ಬೆಳೆ ಏನು ಸಿಗೋದಿಲ್ಲ ಅಂತಹ ಭೂಮಿ. ಈ ಭೂಮಿಗಳೇನೆ ಅಂತಹ ಭೂಮಿ ಇತ್ತು ಅಂದ್ರೆ ಅದೆಲ್ಲವೂ ಕೂಡ ಬ್ರಹ್ಮಹತ್ಯಾ ದೋಷದಿಂದ ಕೂಡಿರುವಂತಹದ್ದು ಅಂತ ಅರ್ಥ. ಅದಕ್ಕೆ ಅಂತ ಸೌಳು ನೀರಿರುವಂತಹ ಜಾಗ, ಬಂಜರು ಭೂಮಿ, ಇಂತಹ ಕಡೆಯಲ್ಲಿ ಹೋಗಿ ವೇದಾಧ್ಯಯನ ಮಾಡಬಾರದು ಅಂತ ಹೇಳ್ತಾರೆ. ಯಾಕೆ? ಅಲ್ಲಿ ಬ್ರಹ್ಮಹತ್ಯಾ ದೋಷ ಇರ್ತದಂತೆ. ಬ್ರಹ್ಮಹತ್ಯಾ ದೋಷ ಇರೋದ್ರಿಂದ ಅಲ್ಲಿ ಆ ಜಾಗಗಳಲ್ಲಿ ವೇದಾಧ್ಯಯನವನ್ನು ಮಾಡಬಾರದು ಅಂತ. ಈರಣಂ ಬ್ರಹ್ಮಹತ್ಯಾಯ ರೂಪಂ ಭೂಮೌ ಪ್ರದೃಶ್ಯತೆ, ಇದೆಲ್ಲ ಇದೆ ಅಂತ ಹೇಳ್ತಾರೆ. ಆಮೇಲೆ ತುರೀಯಂ ಛೇದರೋಹೇಣ ವರೇಣ ಜಗೃಹೃದ್ರುಮಾಹ. ಮರ, ಎರಡನೆಯದ್ದು ಮರ. ಮರದಲ್ಲೂ ಕೂಡ ಒಂದು ರೂಪದಿಂದ ಒಂದು ಅಂಶವನ್ನ ಅಲ್ಲಿ ಕೊಟ್ಟಿದ್ದಾನಂತೆ ಇಂದ್ರ. ಅಲ್ಲಿ ಯಾವ ರೂಪದಲ್ಲಿದೆ ಅಂದ್ರೆ, ಮರದಲ್ಲಿ ಅಂಟು ಅಂತ ಬರುತ್ತದೆ. ಆ ಅಂಟು ಅನ್ನುವಂತಹದ್ದು ಬ್ರಹ್ಮಹತ್ಯಾ ದೋಷ ಯುಕ್ತವಾದದ್ದು ಅಂತ. ಆದ್ರಿಂದ ಅಂಟು ತಿನ್ನಬಾರದು ಅಂತ ಹೇಳ್ತಾರೆ. ಬ್ರಹ್ಮಹತ್ಯಾ ದೋಷ ಬರ್ತದಂತೆ. ಅದಕ್ಕೆ ಆ ಅಂಟನ್ನು ತಿನ್ನಬಾರದು ಅಂತ ಹೇಳ್ತಾರೆ. ಅದು ಮತ್ತೆ ಅದಕ್ಕೂ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಬಾಣಂತಿಯರು ತಿನ್ನಬಹುದು ಅಂತ ಹೇಳ್ತಾರೆ. ಮತ್ತೆ ಅದು ಅವರಿಗೆ ಎಕ್ಸಾಮ್ಷನ್ ಅದೊಂದು. ಆದ್ರಿಂದ ಬಾಣಂತಿಯರು ತಿನ್ನಬಹುದು. ಬಾಣಂತಿಯರಿಗೆ ಮಾಡೋ ಲೆಕ್ಕದಲ್ಲಿ ಇನ್ನೊಬ್ರು ತಿನ್ಬಿಡಬಾರ್ದು, ಮತ್ತೆ ಮಾಡೋರು ತಿನ್ಲಿಕ್ಕೆ ಹೋಗಬಾರ್ದು. ಆ ರೀತಿ ಇದೆಲ್ಲ ಹೇಳಿದ್ದಾರೆ. ಹಾಗೆ ಈ ಕ್ರಮದಲ್ಲಿ ತುರೀಯಂ ಛೇ, ಅದು ವರ ಕೇಳಿತಂತೆ. ವರ ಏನು ಅಂತ ಹೇಳಿದ್ರೆ, ನನ್ನನ್ನು ಎಷ್ಟು ಬಾರಿ ಕಡಿದ್ರು ನಾನು ಚಿಗುರಬೇಕು ಅಂತ ವರ ಕೇಳಿತ್ತಂತೆ. ಆದ್ರಿಂದ ಮರ ಎಷ್ಟು ಕಡಿದ್ರು ಕೂಡ ಅಷ್ಟು ಚಿಗುರ್ತಾ ಇರ್ತದೆ. ಈ ರೈತರಿಗೆಲ್ಲ ಇದು ಗೊತ್ತಿರೋದಿಲ್ಲ. ಅದು ಇನ್ನೂ ಬೆಳೀತಾ ಇರ್ತದೆ. ಬೆಳೀತಾ ಇರುವಾಗಲೇ ಅಲ್ಲಲ್ಲಿ ಚಿವುಟ್ ಹಾಕ್ತಿರ್ತಾರೆ. ಯಾಕೆ ಅಂದ್ರೆ ಅದು ಇನ್ನೂ ಚೆನ್ನಾಗಿ ಬೆಳೀತದೆ ಅಂತ. ಅದು ಯಾಕೆ? ಅದು ಹಿನ್ನೆಲೆ ಭಾಗವತದಲ್ಲಿದೆ ಅಷ್ಟೇ. ಅವರಿಗೆ ಚಿವುಟಿದ್ರೆ ಬರ್ತದೆ, ಮುಂದೆ ಬರ್ತದೆ ಅಂತ. ಈ ಎಲ್ಲಾ ಗಿಡಗಳು ಹಾಗೇನೆ ಆ ರೀತಿ ಆಗ್ತದಂತೆ. ಹಾಗೆ
ಆ ರೀತಿಯಲ್ಲಿ ಅದಕ್ಕೊಂದು ವರವನ್ನು ಕೊಟ್ಟಿದ್ದಾರೆ. ಆಮೇಲೆ ಇನ್ನು ಈ ಸ್ತ್ರೀಯರಲ್ಲಿ ರಜೋದರ್ಶನ ಎನ್ನುವಂತಹದ್ದು ಅಂತ ಹೇಳುತ್ತಾರೆ. ಆಮೇಲೆ ಅದನ್ನ ಕೆಲವು ವ್ಯಾಖ್ಯಾನಕಾರರಾಗುವಾಗ ಅದು ಯಾರು ವೇಶ್ಯಾ ಸ್ತ್ರೀಯರಿರ್ತಾರೋ ಅಂಥವರಲ್ಲಿ ಬ್ರಹ್ಮಹತ್ಯಾ ದೋಷ ಎನ್ನುವಂತಹದ್ದಿದೆ ಅಂತ ಕೆಲವು ವ್ಯಾಖ್ಯಾನಕಾರರು. ಅಂತೂ ಅದರ ಬಗ್ಗೆ ಹೆಚ್ಚು ವಿಮರ್ಶೆ ಬೇಡ. ಅಂತೂ ದ್ರವ್ಯ ಭೂಯೋ ವರೇಣಾಪಹ ತುರೀಯಂ ಜಗೃಹುರ್ಮಲಂ ತಾಸು ಬುದ್ಬುದ ಪೇನಾಭ್ಯಾಂ ದೃಷ್ಟಂ ತದ್ಧರಿ ಕಿಲ್ವಿಷಂ. ಆಮೇಲೆ ಈ ನೀರಿನಲ್ಲೂ ಕೂಡ ಆಗಬೇಕಾದ್ರೆ ಅದರಲ್ಲೂ ಕೂಡ ಒಂದು ಬ್ರಹ್ಮಹತ್ಯ ಎನ್ನುವಂತಹದ್ದು ಇಟ್ಟಿದ್ದಾರೆ. ಆ ಬ್ರಹ್ಮಹತ್ಯ ಎನ್ನುವಂಥದ್ದು ನೀರಿನಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಬುದ್ಬುದ ಅಂದ್ರೆ ಈ ನೊರೆ ಅಂತ ಹೇಳ್ತಾರಲ್ಲ, ನೊರೆಯಲ್ಲಿ ಬ್ರಹ್ಮಹತ್ಯಾ ದೋಷವನ್ನು ಇಟ್ಟಿದ್ದಾರಂತೆ ನೀರಿನಲ್ಲಾಗುವಾಗ. ಅಷ್ಟೇ ಅಲ್ಲ, ಆ ನೊರೆಯಲ್ಲಿ ಬ್ರಹ್ಮಹತ್ಯಾ ದೋಷ. ಆದ್ರೆ ಅದಕ್ಕೆ ವರ ಏನು ಅಂದ್ರೆ ಅದರಲ್ಲಿ ಮುಳುಗಿದ್ರೆ ಸಾಕು ಮಡಿ ಆಗ್ತಾರಂತೆ, ಮುಳುಗಿದ್ರೆ ಸಾಕು ಮಡಿ ಆಗ್ತಾರೆ. ಅದೊಂದು ವೈಶಿಷ್ಟ್ಯ ಅಂತ ನೀರಿನಲ್ಲಿ. ಇದೆಲ್ಲ ಆ ಒಂದು ಶಕ್ತಿಯನ್ನ ಪರಮಾತ್ಮ ಅದಕ್ಕೆಲ್ಲ ಅನುಗ್ರಹ ಮಾಡಿದ್ದಾನೆ. ಇಷ್ಟು 4 ಕಡೆಯಲ್ಲಿ ಹಂಚಿದ ನಂತರ ಆಮೇಲೆ ಎಲ್ಲ ಹಂಚಿದ. ಅದು ಬ್ರಹ್ಮಹತ್ಯ ಎನ್ನುವಂತಹದ್ದು ಜಿಡ್ಡಂದ್ರೆ ಎಣ್ಣೆ ಇರ್ತದಲ್ಲ, ಎಣ್ಣೆ ಇದ್ದಂತೆ ಇರ್ತದಂತೆ ಬ್ರಹ್ಮಹತ್ಯ ಎನ್ನುವುದು. ಆ ಬ್ರಹ್ಮಹತ್ಯ ಈ ಉದಾಹರಣೆಗೆ ಹೇಳಬೇಕು ಅಂದ್ರೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಳ್ತೇವೆ. ಎಣ್ಣೆ ಹಾಕ್ಕೊಂಡು ಆ ಪಾತ್ರೆಯಲ್ಲಿರುವಂಥ ಎಣ್ಣೆಯನ್ನು 4 ಪಾತ್ರೆಗಳಿಗೆ ಹಂಚ್ತೇವೆ. 4 ಪಾತ್ರೆಗಳಿಗೆ ಹಂಚಿದ ತಕ್ಷಣ ಬ್ರಹ್ಮಹತ್ಯ 4 ಪಾತ್ರೆಗೆ ಹೋದಂತೆ ಆಯ್ತು. 4 ಪಾತ್ರೆಗೆ ಹೋದ ನಂತರ ಈ ಮೊದಲಿದ್ದ ಪಾತ್ರೆ ಇರುತ್ತಲ್ಲ ಅದರಲ್ಲಿ ಎಲ್ಲಾ ಬ್ರಹ್ಮಹತ್ಯೆ ಹೋಯ್ತು. ಆದ್ರೆ ಜಿಡ್ಡಿದೆಯೋ ಇಲ್ಲೋ, ಜಿಡ್ಡು ಉಳ್ಕೊಂಡಿರ್ತದೆ. ಹಾಗೆ ಬ್ರಹ್ಮಹತ್ಯೆಯ ಜಿಡ್ಡು ಎನ್ನುವಂಥದ್ದು ಹಾಗೆ ಇತ್ತಂತೆ ಈ ಇಂದ್ರದೇವರಿಗೆ. ಎಲ್ಲವನ್ನೂ ಹಂಚಿದ್ರು, 4 ಭಾಗ ಮಾಡಿದ್ರು, ಆದ್ರೂ ಅಲ್ಲಲ್ಲಿ ಅಂಟುಕೊಂಡಿರುತ್ತಲ್ಲ ಆ ಜಿಡ್ಡು ಇರ್ತದೆ. ಆ ಜಿಡ್ಡಿಗೆ ಏನ್ ಮಾಡಬೇಕಾಗ್ತದೆ, ಅದಕ್ಕೇನಾದ್ರೂ ಒಳ್ಳೆ ಗಿಮ್ಮೋ ಹಾಕಿ ಚೆನ್ನಾಗಿ ಉಜ್ಜಬೇಕಾಗ್ತದೆ. ಹಾಗೆ ಇಂದ್ರದೇವರೇನು ಮಾಡಿದ್ರು ಅಂದ್ರೆ ಅದನ್ನ ಆ ಬ್ರಹ್ಮಹತ್ಯೆಯನ್ನ ಓಡಿಸಿಕೊಳ್ಳೋದಕ್ಕೋಸ್ಕರವಾಗಿ ಒಂದು ವೇದ ಮಂತ್ರವನ್ನ ಕಂಡುಕೊಂಡ್ರಂತೆ. ವೇದ ಮಂತ್ರವನ್ನ ಕಂಡುಕೊಂಡು ಆ ವೇದ ಮಂತ್ರದಿಂದಾಗೇನೆ ಒಮ್ಮೆ ನೀರನ್ನ ಹಿಡ್ಕೊಂಡು ಪ್ರೋಕ್ಷಣೆ ಮಾಡಿಕೊಂಡ್ರಂತೆ. ನೀರಿನಿಂದ ಪ್ರೋಕ್ಷಣೆ ಮಾಡಿಕೊಂಡ ಕೂಡಲೇ ಇಡೀ ಒಳಗಿದ್ದಂಥ ಜಿಡ್ಡೆಲ್ಲವೂ ಹೋಯ್ತಂತೆ. ಮಂತ್ರಕ್ಕೆ ಅಷ್ಟು ಶಕ್ತಿ ಅಂತ ಹೇಳ್ತಾರೆ. ಅಂತಹ ದಿವ್ಯವಾದಂಥ ಮಂತ್ರ. ಆ ದಿವ್ಯವಾದ ಮಂತ್ರ ಯಾವುದು ಅಂತ ಹೇಳಿದ್ರೆ ನಿತ್ಯ ನಾವು ಹೇಳ್ಕೋತಿರ್ತೀವಿ. ಸಂಧ್ಯಾ ವಂದನೆಯಲ್ಲಿ ಹೇಳುವಾಗ ಆಪೋಹಿಷ್ಟಾಮಯೋ ಭುವಃ ಸ್ಥಾನ ಊರ್ಜೆ ದದಾತನ ಮಹೇರಣಾಯ ಚಕ್ಷಸೆ ಯೋವಶಿವತ ಮೋರಸಾಹ ತಸ್ಯಾ ಭಾಜಯತೆ ಹನಾಹ. ಈ ಮಂತ್ರ ಎನ್ನುವಂತಹದ್ದೇನಿದೆ, ಈ ಮಂತ್ರದಿಂದ ಅದನ್ನು ನಾವು ಹೇಳುವಾಗಲೇನೆ ಮಾರ್ಜನಂ ಅಂತ ಹೇಳ್ತೇವೆ. ಮಾರ್ಜನೇ ವಿನಿಯೋಗ ಅಂತಲೇನೆ ಆಪೋಹಿಷ್ಟೇತಿ ಅಂತೆಲ್ಲ ಹೇಳಿಕೊಂಡು ಮಾರ್ಜನೇ ವಿನಿಯೋಗ, ಮಾರ್ಜನ ಮಾಡಿಕೊಳ್ತೇವೆ ಅಂತ. ಯಾಕೆ ಮಾರ್ಜನ ಮಾಡ್ತಿದ್ದೀವಿ ಏನು ನಮಗೆ ಗೊತ್ತಿಲ್ಲ, ಯಾವುದು ಕೂಡ ಗೊತ್ತಿಲ್ಲದೆ ಸುಮ್ಮನೆ ನೀರು ಹಾಕ್ಕೊಳ್ಬೇಕು ಅಂತ ಹೇಳಿದ್ದಾರೆ ಗುರುಗಳು ಹೇಳ್ಕೊಡುವಾಗ ಹಾಕ್ಕೊಳ್ತಿರ್ತೀವಿ. ಯಾಕೆ ಅಂದ್ರೆ ಬೆಳಗಿನಿಂದ ಹಿಡ್ಕೊಂಡು ಸಾಯಂಕಾಲದ ರಾತ್ರಿ ತನಕಲೂ ಕೂಡ ಏನೇನು ಮಾಡಿರ್ತೀವೋ ಪಾಪಗಳು ಗೊತ್ತಿಲ್ಲ. ಆದ್ರಿಂದ ಅನೇಕ ಪಾಪಗಳನ್ನ ಮಾಡ್ತೇವಂತೆ. ಆ ಅನೇಕ ಪಾಪಗಳನ್ನ ಮಾಡಿದ್ದು ಹೊರಗಿನಿಂದ ಪಾಪ ಮಾಡಿರ್ತೇವೆ, ಒಳಗಿನಿಂದ ಪಾಪ ಮಾಡಿರ್ತೇವೆ. ಆದ್ರಿಂದ ಹೊರಗಿನಿಂದ ಮಾಡಿದ ಪಾಪಗಳೇನಿದೆಯೋ ಅದನ್ನೆಲ್ಲ ಆಪೋಹಿಷ್ಟ ಅನ್ನುವ ಮಂತ್ರವನ್ನು ಹೇಳಿಕೊಂಡು ಪ್ರೋಕ್ಷಣೆ ಮಾಡಿಕೊಳ್ಳೋದ್ರ ಮೂಲಕವಾಗಿ ಹೊರಗಿನ ಪಾಪ ಎಲ್ಲ ಓಡಿಸ್ಬೇಕಂತೆ. ಇನ್ನು ಒಳಗೆ ಪಾಪ ಮಾಡಿರ್ತೇವಲ್ಲ, ಒಳಗಿನ ಪಾಪವನ್ನೆಲ್ಲ ಹೋಗಲಾಡಿಸೋದಕ್ಕೋಸ್ಕರ ಏನ್ ಮಾಡಬೇಕಂತೆ, ಎಲ್ಲ ದೇವತೆಗಳನ್ನು ಕರಿಬೇಕಂತೆ, ಕರೆದು ಕೇಳ್ಕೋಬೇಕಂತೆ. ಅದನ್ನ ಸೂರ್ಯಶ್ಚ ಮಾಮನ್ಯುಶ್ಚ ಮನ್ಯುಪತಯಶ್ಚ ಮನ್ಯು ಕೃತೇಭ್ಯ ಪಾಪೇಭ್ಯೋ ರಕ್ಷಂತ. ನಾವು ಮಾಡಿದಂತ ಒಳಗಿನ ಪಾಪಗಳಿಂದ ನಮ್ಮನ್ನ ರಕ್ಷಣೆ ಮಾಡ್ರಿ ಅಂತ ಹೇಳಿಕೊಂಡು ನೀರನ್ನ ಪಾನ ಮಾಡೋದು ಅಂತ. ಅಂದ್ರೆ ಒಳಗೆ ಹೋಗ್ತದ ಆ ನೀರು, ಮಂತ್ರದಿಂದ ಅಭಿಮಂತ್ರಿತವಾದಂತಹ ನೀರು ಒಳಗೆ ಸ್ವೀಕಾರ ಮಾಡುವಾಗ ಒಳಗಿನಿಂದ ಅಂತರಂಗದಿಂದ. ಹೊರಗಡೆ ಮಾತನಾಡುವಾಗ ಒಳ್ಳೊಳ್ಳೆ ಮಾತಾಡಿರ್ತೇವೆ, ವಚಸ್ಸೇಕಂ ಮನಸ್ಸೇಕಂ ಅಂತ. ಮನಸ್ಸಿನಲ್ಲಿ ಇವನು ಹಾಳಾಗಿ ಹೋಗ್ಲಿ ಅಂತಿರುತ್ತೆ, ಎದುರುಗಡೆ ಮಾತಿ ಚೆನ್ನಾಗಿರು ಅಂತ ಹೀಗೆ ಹೇಳ್ತಿರ್ತಾರೆ. ಆ ರೀತಿ ಮನಸ್ಸಿನಿಂದ ವಂಚನೆ ಮಾಡಿರ್ತಾರಲ್ಲ, ಆ ವಂಚನೆಗಳೆಲ್ಲವೂ ಕೂಡ ಪರಿಹಾರವಾಗ್ತದಂತೆ. ಆದ್ರಿಂದ ಇದನ್ನ ಆದ್ರೆ ಮಂತ್ರ ಹೇಳುವಾಗ ಸರಿಯಾಗಿ ಹೇಳಬೇಕು ಅಂತಾರೆ. ಮತ್ತೆ ವ್ಯಾಖ್ಯಾನಕಾರರೆಲ್ಲ ಮಂತ್ರ ಎಲ್ಲ ಸರಿಯಾಗಿ ಹೇಳಬೇಕಂತೆ, ಹಾಗ್ಯಾಗೋ ಹೇಳಲಿಕ್ಕೆ ಹೋಗಬಾರ್ದು. ಅವರೆಲ್ಲ ಬರಬೇಕು, ದೇವತೆಗಳು ಬರಬೇಕು. ನಾವು ಹೇಳುವಾಗ ಸೂರ್ಯಶ್ಚ ಮಾಮನ್ಯುಶ್ಚ ಮನ್ಯುಪತೈ, ಅವರೆಲ್ಲ ಸೂರ್ಯಾದಿ ದೇವತೆಗಳೆಲ್ಲ ಬರಬೇಕು ನಮಗೆ. ಅವ್ರು ಇಲ್ಲ ನಮಗೆ ಅವಸರ ಇದೆ ಅಂತ ಅನ್ಕೊಂಡು ಸೂರ್ಯಶ್ಚ ಮಾಮನ್ಯು ಮನ್ಯುಪತಯ ಅಂತ ಹೇಳಿಬಿಟ್ರೆ ಆ ದೇವತೆಗಳಿಗೆ ಕೇಳಿಸ್ಬೇಕಲ್ಲಿ ಪಾಪ. ಬರಬೇಕಲ್ಲ ಅವ್ರು, ಅಲ್ಲಿಂದ ಇಲ್ಲಿ ತನಕ ಬರೋದೇ ಇಲ್ಲ.
ಹಾಗಾಗಿ ಅದೆಲ್ಲ ಆಗಬೇಕು ಅಂತ ಈ ಕ್ರಮದಲ್ಲಿ ಹೇಳ. ಅದನ್ನು ಇಂದ್ರದೇವರು ಈ ಮಂತ್ರವನ್ನ ಕಂಡುಕೊಂಡು ಈ ಮಂತ್ರದಿಂದ ಪ್ರೋಕ್ಷಣೆ ಮಾಡಿಕೊಂಡ್ರು, ಒಳಗೊಂದು ಸರ್ತಿ ಪಾನ ಮಾಡಿದ್ರಂತೆ. ಇಷ್ಟು ಮಾಡಿದ ನಂತರ ಬ್ರಹ್ಮಹತ್ಯ ಎನ್ನುವಂತ ಏನು ದೋಷ ಇತ್ತು ಅದೆಲ್ಲ ಪೂರ್ಣ ಮಾರ್ಜನೆ ಆಗಿ ಹೋಯ್ತು, ಎಲ್ಲ ತೊಳೆದೋಯ್ತಂತೆ, ಶುದ್ಧವಾಯಿತು ಅಂತ ಹೇಳ್ತಾರೆ. ಈ ರೀತಿ ಶುದ್ಧವನ್ನ ಮಾಡಿಕೊಂಡವರು ಮಂತ್ರದಿಂದ ಶುದ್ಧಿ ಮಾಡಿಕೊಂಡ್ರು ಅಂತ. ಅದರಿಂದ ನಾವು ನಿತ್ಯ ಸಂಧ್ಯಾ ವಂದನೆ ಮಾಡ್ತಿರ್ತೇವೆ, ನಮ್ಗೆ ಗೊತ್ತಿರ್ತದೆ, ಕೆಲವ್ರಿಗೆ ಗೊತ್ತಿರ್ತದೆ, ಕೆಲವ್ರಿಗೆ ಗೊತ್ತಿರಲ್ಲ. ಆದರೂ ಮಾಡುವಾಗ ಈ ಅನುಸಂಧಾನ ಮಾಡಿಕೊಂಡು ಮಾಡಿದಾಗಲಾದರೂ ವಿಶೇಷವಾದಂಥ ಫಲ ಎನ್ನುವಂತಹದ್ದು ಲಭ್ಯವಾಗುತ್ತೆ. ಆ ದೃಷ್ಟಿಯಿಂದ ಇದನ್ನು ಹೇಳಿದ್ದೇನೆ. ಮತ್ತೆ ಇಷ್ಟಾದ ನಂತರ ಮುಂದೆ ಏನಾಯಿತು ಅಂದರೆ, ಈ ವಿಶ್ವರೂಪಾಚಾರ್ಯರು ಸತ್ರು ಅಂತ ಗೊತ್ತಾಯಿತು. ಇದೆಲ್ಲ ತ್ವಷ್ಟೃ ಪ್ರಜಾಪತಿಗಳಿಗೆ ಗೊತ್ತಾಯ್ತಂತೆ. ತ್ವಷ್ಟೃ ಪ್ರಜಾಪತಿಗಳಿಗೆ ಗೊತ್ತಾದ ಕೂಡಲೇನೆ ಆಗ ತ್ವಷ್ಟೃ ಪ್ರಜಾಪತಿಗಳೇನು ಮಾಡಿದ್ರು, ಎಲ್ಲ ನನ್ನ ಮಗನನ್ನೇ ಕೊಂದನಲ್ಲ ಇವನು ಈ ಇಂದ್ರ, ಆದ್ರಿಂದ ಇಂದ್ರನನ್ನೇ ಕೊಲ್ಲುವಂತ ಒಬ್ಬ ಮಗನನ್ನು ನಾನು ಪಡೀಬೇಕು ಅಂತ ಬಹಳ ಯೋಚನೆಯನ್ನ ಮಾಡಿ ಹತಪುತ್ರಸ್ತತಸ್ತ್ವಷ್ಟ ಜುಹಾವೇಂದ್ರಾಯ ಶತ್ರವೇ ಇಂದ್ರ ಶತ್ರೋ ವಿವರ್ಧಸ್ವ ಮಾಚಿರಂ ಜಹಿ ವಿದ್ವಿಷಂ. ಅದಕ್ಕೊಂದು ಹೋಮವನ್ನ ಮಾಡಿದ್ನಂತೆ, ಆಭಿಚಾರಿಕ ಹೋಮವನ್ನ ಮಾಡಿ ಆ ಆಭಿಚಾರಿಕ ಹೋಮದಿಂದಾಗಿ ಒಬ್ಬ ವ್ಯಕ್ತಿಯನ್ನ ಪಡೀಬೇಕು ಅಂತ, ಅಂದ್ರೆ ಇಂದ್ರನನ್ನ ಕೊಲ್ಲುವಂತ ಒಬ್ಬ ಮಗ ಹುಟ್ಟಬೇಕು ಅಂತ ಒಂದು ಹೋಮ ಮಾಡಿದ್ನಂತೆ. ಅದಕ್ಕೆ ವೇದ ಮಂತ್ರ ಇದೆ, ಆ ವೇದ ಮಂತ್ರದಿಂದಲೇನೆ ಹೋಮ ಮಾಡಬೇಕು. ಆ ವೇದ ಮಂತ್ರದಿಂದ ಹೋಮವನ್ನ ಮಾಡುವಾಗ ಹೇಗೆ ಮಾಡಿದ್ದಾನೆ ಹೋಮವನ್ನ ಅಂದ್ರೆ, ಅದಕ್ಕೆ ಹೇಳಿದನು ಸ್ವಾಹೇಂದ್ರ ಶತ್ರೋರ್ ವರ್ಧಸ್ವ ಅಂತ ಮಂತ್ರ. ಅಲ್ಲಿ ಇಂದ್ರ ಶತ್ರೋರ್ ವರ್ಧಸ್ವ, ಇಂದ್ರ ಶತ್ರೋಹೋ ವರ್ಧಸ್ವ ಅಂತ ಹೇಳುವಾಗ ಇಂದ್ರ ಶತ್ರೋ ಅಂತ ಹೇಳಿದ್ದಾರೆ. ಇಂದ್ರ ಸ್ವಾಹೇಂದ್ರ ಶತ್ರೋರ್ ವರ್ಧಸ್ವ, ಇಲ್ಲಿ ಇಂದ್ರ ಶತ್ರುಹು ಅಂತ ಹೇಳಿದ್ದಾರಲ್ಲ, ಇಂದ್ರ ಶತ್ರುಹು ಇದು ಸ್ವಲ್ಪ ವ್ಯಾಕರಣಕ್ಕೆ ಸಂಬಂಧಪಟ್ಟ ವಿಷಯ. ಏನು ಅಂದ್ರೆ ಇಂದ್ರ ಶತ್ರುಹು ಅಂತ ಹೇಳುತ್ತಾರೆ. ಇಂದ್ರ ಶತ್ರುಹು ಅನ್ನುವಲ್ಲಿ ಏನು ಇಕಾರ ಇದೆ, ಆ ಇಕಾರ ಎನ್ನುವಂತಹದ್ದಾಗಬೇಕಾದ್ರೆ ಇಲ್ಲಿ ಉದಾತ್ತವಾಗಿದೆ ಅಂತ. ಉದಾತ್ತ ಅನುದಾತ್ತಂ ಪದಮೇಕ ವರ್ಜಂ ಅಂತ ಸೂತ್ರ, ಪಾಣಿನಿಯ ಸೂತ್ರವೇನೆ ಅದು. ಹಾಗಾಗಿ ಅನುದಾತ್ತಂ ಪದಮೇಕ ವರ್ಜಂ ಅಂತ ಹೇಳ್ತಾರೆ. ಅದು ಒಂದು ಮೊದಲಿರುವಂತ ಏನು ಪದ ಇದೆ ಅದನ್ನ ಬಿಟ್ಟು ಉಳಿದದ್ದೆಲ್ಲ ಅನುದಾತ್ತ ಆಗತ್ತೆ ಅಂತ. ಇಂದ್ರ ಶತ್ರು ಅನ್ನುವಲ್ಲಿ ಈ ಅನ್ನುವಂತಹದ್ದು ಮಾತ್ರ ಉದಾತ್ತ, ಉಳಿದದ್ದೆಲ್ಲ ಅನುದಾತ್ತ ಅಂತ ಹೇಳಿದ್ದಾರೆ. ಹಾಗೆ ಅನುದಾತ್ತ ಅದು ಯಾವಾಗ ಅಂತ ಹೇಳಿದರೆ ಎಲ್ಲ ಕಡೆಯಲ್ಲೂ ಕೂಡ ಇಂದ್ರ ಶತ್ರುಹು ಅನ್ನೋದನ್ನ ಎರಡು ರೀತಿ ಮಾಡ್ಲಿಕ್ಕೆ ಬರ್ತದೆ. ಒಂದು ಇಂದ್ರಸ್ಯ ಶತ್ರುಹು ಅಂತ ಷಷ್ಠೀ ತತ್ಪುರುಷ ಸಮಾಸ. ಷಷ್ಠೀ ತತ್ಪುರುಷ ಸಮಾಸವನ್ನು ಮಾಡಿದರೆ ಇಂದ್ರನನ್ನ ಕೊಲ್ಲುವ ಮಗ ಅಂತ ಅರ್ಥ ಬರುತ್ತೆ. ಇನ್ನೊಂದು ಸಮಾಸ ಇದೆ ಇಂದ್ರ ಶತ್ರುಹು ಅಂತ ಹೇಳಿದ್ರೆ ಬಹುವ್ರೀಹಿ ಸಮಾಸ ಅಂತ. ಬಹುವ್ರೀಹಿ ಸಮಾಸ ಅಂದ್ರೆ ಇಂದ್ರ ಶತ್ರುಹು ಯಸ್ಯ ಸಹ ಅಂತ. ಇಂದ್ರ ಶತ್ರುಹು ಅಂದ್ರೆ ಇಂದ್ರನಿಂದ ಸಾಯಲ್ಪಡುವಂತ ಮಗ ಹುಟ್ಲಿ ಅಂತ ಈ ಅರ್ಥ ಬರುತ್ತೆ. ಒಂದೇ ಶಬ್ದ, ಆದ್ರೆ ಸಮಾಸಗಳು ವ್ಯತ್ಯಾಸ ಆಯಿತು ಅಂದ್ರೆ ಇದು ಸಂಸ್ಕೃತದ ವೈಶಿಷ್ಟ್ಯ. ಇಂತಹ ಒಂದು ಸೌಂದರ್ಯ ಯಾವ ಭಾಷೆಯಲ್ಲಿ ಇದೆ ಹೇಳಿ ನೋಡೋಣ. ಈ ಒಂದೇ ಶಬ್ದ ಇಂದ್ರ ಶತ್ರುಹು ಅಂತ, ಒಂದು ಬಾರಿ ಇಂದ್ರ ಶತ್ರುಹು ಅಂದ್ರೆ ಇಂದ್ರನನ್ನ ಕೊಲ್ಲುವಂಥವನು ಅಂತ ಅರ್ಥ. ಇನ್ನೊಂದು ಬಾರಿ ಇಂದ್ರ ಶತ್ರುಹು ಅಂತ ಬಹುವ್ರೀಹಿ ಸಮಾಸ ಮಾಡಿದ್ರೆ ಅದರ ಅರ್ಥ ಏನು ಅಂದ್ರೆ ಇಂದ್ರನಿಂದ ಕೊಲ್ಲಲ್ಪಡುವವನು ಅಂತ ಅರ್ಥ. ಎಷ್ಟು ಅದ್ಭುತವಾಗಿದೆ ಸಂಸ್ಕೃತ. ಹಾಗೆ ಆ ಅರ್ಥದಲ್ಲಿ ಇರುವ ಶಬ್ದ. ಆ ಶಬ್ದ ಹೇಳುವಾಗ ವೇದದಲ್ಲಿ ಇರುವಂತಹದ್ದು ಹೇಗೆ ಅಂದ್ರೆ ವೇದದಲ್ಲಿರೋದು ಉದಾತ್ತವಾಗೇ ಇದೆ, ಆದರೆ ತತ್ಪುರುಷ ಸಮಾಸವನ್ನ ಮಾಡಿದಾಗ ಅಲ್ಲಿ ಅನುದಾತ್ತವನ್ನು ಮಾಡಬೇಕು. ಅಂದ್ರೆ ಇಂದ್ರನನ್ನ ಕೊಲ್ಲುವ ಮಗ ಅಂತ ಹೇಳುವಾಗ ಅನುದಾತ್ತ ಮಾಡಬೇಕು. ಅದನ್ನ ವೇದದಲ್ಲಿ ಹೇಳಿದ್ದನ್ನು ಕೆಲವು ಕಡೆ ಬದಲು ಮಾಡಿಕೊಳ್ಬಹುದು ಅಂತ ಶಾಸ್ತ್ರವೇ ಹೇಳಿದೆ, ಶಾಸ್ತ್ರ ಸಮ್ಮತವೇ ಅದು. ಉದಾಹರಣೆಗೆ ಹೇಳಬೇಕು ಅಂದ್ರೆ ಈ ಕೆಲವು ಕಡೆಯಲ್ಲಿ ಅಗ್ನಿಯಾಗ ಅಂತ ಅಗ್ನಿಯಾಗದಲ್ಲೆಲ್ಲ ಆಗಬೇಕಾದ್ರೆ ಅಗ್ನಯೇ ತ್ವಾಜುಷ್ಟಂ ನಿರ್ವಪಾಮಿ ಅಂತ ಹೇಳುತ್ತೇವೆ. ಅಗ್ನಯೇ ತ್ವಾಜ್ ಅಲ್ಲಿರೋದು ವೇದದಲ್ಲಿರುವ ಮಂತ್ರ ಏನು ಅಂದ್ರೆ ಅಗ್ನಯೇ ತ್ವಾಜುಷ್ಟಂ ನಿರ್ವಪಾಮಿ ಅಂತ. ಆದ್ರೆ ಸೂರ್ಯನಿಗೆ ಕೊಡಬೇಕಾದ್ರೆ ಅಗ್ನಯ ಅನ್ನುವಲ್ಲಿ ಸೂರ್ಯ ಅನ್ನೋ ಶಬ್ದ ಹಾಕೊಳ್ರಿ ಅಂತ ಹೇಳ್ತಾರೆ. ಸೂರ್ಯಾಯ ತ್ವಾಜುಷ್ಟಂ ನಿರ್ವಪಾಮಿ ಹೇಳ್ಬೋದು, ತಪ್ಪಿಲ್ಲ. ಅಲ್ಲಿ ಬದಲು ಮಾಡ್ಕೊ, ವೇದವನ್ನ ಕೆಲವು ಕಡೆಯಲ್ಲಿ ಬದಲು ಮಾಡಬಹುದು ಅನ್ನೋದನ್ನ ಶಾಸ್ತ್ರವೇ ಹೇಳಿದೆ. ಹಾಗಾಗಿ ಇಲ್ಲಿ ಕೆಲವು ಕಡೆಯಲ್ಲಿ ಅರ್ಥ ವ್ಯತ್ಯಾಸ ಆಗೋದಕ್ಕೋಸ್ಕರವಾಗಿ ಎಲ್ಲಿ ಅನುದಾತ್ತ ಹೇಳಬೇಕು ಅಲ್ಲಿ ಅನುದಾತ್ತ ಹೇಳಬೇಕು. ಆದ್ರೆ ಮೂಲದಲ್ಲಿ ಉದಾತ್ತ ಇದೆ ಅಂತ ಉದಾತ್ತವನ್ನೇ ಹೇಳಿಬಿಟ್ಟ. ಉದಾತ್ತವನ್ನ ಹೇಳಿದ್ರೆ ಅದೇನಾಗಿಬಿಡುತ್ತೆ ಅಂದ್ರೆ ಬಹುವ್ರೀಹಿ ಸಮಾಸದ ಅರ್ಥವನ್ನು ಕೊಡುತ್ತೆ. ಬಹುವ್ರೀಹಿ ಸಮಾಸದ ಅರ್ಥವನ್ನು ಕೊಡ್ತು ಅಂತಾದ್ರೆ ಆ ಸಮಾಸದಿಂದ ಇಂದ್ರನನ್ನ ಕೊಲ್ಲುವ ಮಗ ಅಲ್ಲ, ಇಂದ್ರನಿಂದ ಕೊಲ್ಲಲ್ಪಡುವ ಮಗ ಹುಟ್ಲಿ ಅನ್ನುವ ಅರ್ಥ ಬಂತು. ಆದ್ರಿಂದ ಅಂದ್ರೆ ಆ ಧ್ವನಿಗೆ ಒಂದು ಅರ್ಥ ಇರುತ್ತೆ ಅಂತ ಹೇಳ್ತಾರೆ. ಧ್ವನಿ ಇರುತ್ತಲ್ಲ, ವೇದದಲ್ಲಿ ಧ್ವನಿಗಳಿದ್ದಾವೆ, ಉದಾತ್ತ ಅನುದಾತ್ತ ಸ್ವರಿತ ಅಂತೆಲ್ಲ ಒಂದೊಂದು ಧ್ವನಿ ವ್ಯತ್ಯಾಸಗಳಾಗ್ತವೆ. ಈ ಧ್ವನಿಗಳಿಗೆ ಒಂದೊಂದು ಅರ್ಥ ಇರುತ್ತೆ.
ನಾವು ನಿಮಗೆ ಅರ್ಥ ಆಗಬೇಕು ಅಂದರೆ ಮನುಷ್ಯರ ವ್ಯವಹಾರ ಮಾಡುತ್ತೇವಲ್ಲ, ಕೆಲವೊಮ್ಮೆ ಧ್ವನಿ ಅಂತಿರ್ತದೆ. ಮನುಷ್ಯರ ವ್ಯವಹಾರ ಮಾಡುವಾಗ ಧ್ವನಿ, ಆ ಧ್ವನಿಯನ್ನು ಕೇಳಿಕೊಂಡು ಅದರ ಅರ್ಥ ಬೇರೆ ಮಾಡ್ಕೋಬೇಕಾಗ್ತದೆ. ಶಬ್ದಕ್ಕೊಂದು ಅರ್ಥ ಇರುತ್ತೆ, ಧ್ವನಿಗೊಂದು ಅರ್ಥ ಇರ್ತದೆ. ಶಬ್ದದ ಅರ್ಥವೇ ಬೇರೆ, ಧ್ವನಿಯ ಅರ್ಥವೇ ಬೇರೆ. ಉದಾಹರಣೆಗೆ ಹೇಳಬೇಕು ಅಂದರೆ ನಿಮಗೆ ಈ ಯಾರಾದ್ರೂ ಈ ಎಕ್ಸಾಮ್ ಎಲ್ಲ ಆಗಿರುತ್ತೆ. ಎಕ್ಸಾಮಲ್ಲಿ ಮಕ್ಕಳೇನಾದರೂ ಮಾರ್ಕ್ಸ್ ಕಮ್ಮಿ ತಗೊಂಡ್ರು, 10th ಅಲ್ಲಿ ರ್ಯಾಂಕ್ ಬರಲಿಲ್ಲ, ಮಗ ರ್ಯಾಂಕ್ ಬರಲಿಲ್ಲ. ಕೊನೆಗೆ ಮಾರ್ಕ್ಸ್ ಕಾರ್ಡ್ ಹಿಡ್ಕೊಂಡು ಅಪ್ಪನ ಹತ್ರ ಹೋಗಿ ಅಪ್ಪ ಈ ಥರ ಮಾರ್ಕ್ಸ್ ಬಂದಿದೆ 50% ಅಂತ ಹೇಳಿಬಿಟ್ರೆ ತಂದೆಗೆ 95% ಬರಬೇಕು ಅಂತಿರುತ್ತೆ. ಇವ್ರು 50% ತಗೊಂಡ ಅಂತ ಆದರೆ ಸಿಟ್ಟು ಬರ್ತದೆ. ಸಿಟ್ಟು ಬಂದರೆ ಏನು ಮಾಡ್ತಾನೆ ಅಪ್ಪ, ಏನು ಮಾಡ್ತಾನೆ ಕೂಡಲೇ ಇದನ್ನ ಮಾರ್ಕ್ಸ್ ಕಾರ್ಡ್ ಅನ್ನು ಹಿಡಿದು ಬಿಸಾಕಿ ಒಂದು ಕಡೆ ದೂರದಲ್ಲಿ ಬಿಸಾಕಿ ಎಲ್ಲಾದ್ರೂ ಹಾಳ ಬಾವಿಗೆ ಬಿದ್ದು ಸಾಯಿ ಹೋಗು ಅಂತ ಬೈತಾನೆ. ಒಂದ್ಸರಿ ಯಾಕೆ ಬದುಕಿದ್ದಿ, ಸಾಯಿ ಹೋಗಿ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅಂದ್ರೆ ಅರ್ಥ ಏನು? ಹಾಗಾದ್ರೆ ಶಬ್ದದ ಅರ್ಥ ಏನು? ಹಾಳು ಬಾವಿಗೆ ಬಿದ್ದು ಸಾಯಿ ಅಂದ್ರೆ ಆ ಶಬ್ದದ ಅರ್ಥ ಹಾಳು ಬಾವಿಗೆ ಬೀಳಬೇಕು, ಸಾಯ್ಬೇಕು ಅಂತಲೇ ಅರ್ಥ. ಮಗ ಹೋಗಿ ಸಾಯ್ತಾನೆ. ಹಾಗಾದ್ರೆ ಮಕ್ಕಳು ಹೋಗ್ತಾರೆ? ಹಾಗೆ ಇಲ್ಲ, ಅವ್ರು ಅರ್ಥ ಮಾಡ್ಕೊಳ್ತಾರೆ, ನಮ್ಮ ಅಪ್ಪನ ಧ್ವನಿ ಇದು ಅಂತ ಅರ್ಥ ಮಾಡ್ಕೊಳ್ತಾರೆ. ಅಂದ್ರೆ ಅಷ್ಟು ಬೇಸರ ಆಗಿದೆ ಅನ್ನೋದನ್ನು ವ್ಯಕ್ತಪಡಿಸಿದ್ದಾನೆ ಅಂತ ಅಷ್ಟೇ ಅರ್ಥ. ಬೇಸರ ಆಗಿ ಇನ್ನು ಮುಂದಾದ್ರೂ ಚೆನ್ನಾಗಿ ಓದಬೇಕು ಅಂತ ನಮ್ಮ ಅಪ್ಪನ ಅಭಿಪ್ರಾಯ ಅಂತ ತಿಳ್ಕೊಳ್ತಾನೆ ಕೂಸು. ಅವನೇನು ಹೋಗಿ ಸತ್ತು ಬಿಡೋದಿಲ್ಲ. ಹಾಗಾಗಿ ಎಲ್ಲಾದ್ರೂ ಹೋಗಿ ಸಾಯಿ ಅಂತ ಹೇಳಿದ್ರೆ ಅರ್ಥ ಏನು ಅಂದ್ರೆ, ಸಾಯಿ ಅಂದ್ರೆ ಸಾಯಿ ಅಂತಲೇ ಅರ್ಥ ಅಲ್ಲ, ಹೊರತಾಗಿ ಅಲ್ಲಿರುವಂತ ಧ್ವನಿಯನ್ನು ತಗೊಳ್ಬೇಕು, ಆ ಮಾತಿನ ಸ್ಪಿರಿಟ್ ಅನ್ನು ತಗೊಳ್ಬೇಕು ಅಷ್ಟೇ, ಹೊರತಾಗಿ ಆ ಶಬ್ದಕ್ಕೆ ಅರ್ಥ ಇಟ್ಟುಕೊಳ್ಬಾರ್ದು. ಕೆಲವೊಮ್ಮೆ ಶಬ್ದ ಒಂದಾಗಿರುತ್ತೆ, ಧ್ವನಿ ಏನೋ ಅರ್ಥವನ್ನು ಕೊಡ್ತಾ ಇರುತ್ತೆ. ಅದಕ್ಕೆ ಇವೆಲ್ಲ ನಿದರ್ಶನ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲೂ ಕೂಡ ಧ್ವನಿ ಅರ್ಥವನ್ನು ಕೊಡುತ್ತೆ. ನಾವು ಬಹುವ್ರೀಹಿ ಸಮಾಸವನ್ನ ಮಾಡಿಕೊಂಡು ಹೇಳಿದಾಗ ಆಗ ಅದೇನಾಗಿಬಿಡುತ್ತೆ ಅಂದ್ರೆ, ಉದಾತ್ತವನ್ನ ಹೇಳಿಬಿಟ್ರಿ ಅಂತಾದ್ರೆ ಆಗ ಇಂದ್ರನಿಂದ ಕೊಲ್ಲಲ್ಪಡುವ ಮಗ ಅಂತ. ಆದ್ರೆ ಅನುದಾತ್ತ ಹೇಳಬೇಕಿತ್ತು, ಅದು ಹೇಳಲಿಲ್ಲ. ಈ ಅರ್ಥದಿಂದಲೇನೆ ಆಯಿತು. ಆಗ ಹೋಮವನ್ನ ಮಾಡಿದ್ದಕ್ಕೆ ಆ ಹೋಮದಲ್ಲಿ ಒಬ್ಬ ಹುಟ್ಟಿದನಂತೆ. ಅವನು ಹುಟ್ಟಿದ್ದೇನೆ, ಅವನ ಹೆಸರಿಗೆ ಅವನು ಹುಟ್ಟಿದ ಕೂಡಲೇ ವೃತ್ರ ಅಂತ ಅವನಿಗೆ ಹೆಸರಿಟ್ರು. ವೃತ್ರಾಸುರ ಅಂತ. ದೇದೀಪ್ಯಮಾನೇ ತ್ರಿಶಕೆ ಶೂಲ ಆರೋಪ್ಯ ರೋಧಸಿ ನೃತ್ಯಂತ ಮುನ್ನದಂತಂಚ ಚಾಲ ಎಂತಂ ಪದಾಹಮೀಹೀಂ. ಈ ರೀತಿ ಅವನು ದೇದೀಪ್ಯಮಾನನಾಗಿ ಬಂದಿದ್ದಾನಂತೆ. ಎಷ್ಟು ಎತ್ತರ ಅಂತ ಹೇಳಿದರೆ ಭೂಮಿಯಿಂದ ಆಕಾಶದಷ್ಟು ಎತ್ತರ ಇದ್ದಂತೆ ಅವನು. ಅಷ್ಟು ದೊಡ್ಡದಾದಂಥ ರೂಪ. ಆ ರೂಪದಿಂದ ವೃತ್ರಾಸುರ ಬಂದಿದ್ದಾನಂತೆ. ಸವೈ ವೃತ್ರ ಇತಿ ಪ್ರೋಕ್ತಃ ಪಾಪ ಪರಮದಾರುಣ. ಈ ರೀತಿ ವೃತ್ರ ಅನ್ನುವ ಹೆಸರಿನಿಂದ ಬಂದ. ಅವನು ಪರಮಧಾರ್ಮಿಕ ಅಂತ ಹೇಳ್ತಾರೆ ವ್ಯಾಖ್ಯಾನಕಾರರಲ್ಲಿ. ಅದು ಅವನು ಧಾರ್ಮಿಕ ಅನ್ನೋದು ಮುಂದೆಯೂ ಕೂಡ ಭಾಗವತದಲ್ಲೇ ಕಥೆ ಬರುತ್ತದೆ. ಅಂತೂ ಪರಮಧಾರ್ಮಿಕನಾಗಿದ್ದ. ಅಹೋ ಧರ್ಮಿಷ್ಠತಾ ತಸ್ಯ ವೃತ್ತಸ್ಯ ಅಮಿತ ತೇಜಸಃ ಅಸ್ಯ ವಿಜ್ಞಾನಮತುಲಂ ವಿಷ್ಣು ಭಕ್ತಿಶ್ಚ ತಾದೃಶಿ ಅಂತ. ಅವನ ಭಕ್ತಿ, ವಿಷ್ಣು ಭಕ್ತಿ ಅನ್ನೋದು ಅನನ್ಯವಾಗಿರುವಂತಹದ್ದಂತೆ. ಅನನ್ಯವಾದಂಥ ವಿಷ್ಣು ಭಕ್ತಿ ಎನ್ನುವಂಥದ್ದು. ಒಳ್ಳೆ ಧರ್ಮಿಷ್ಠನಾಗಿದ್ದ. ಆದರೂ ಅವನಿಗೊಂದು ಯಾವುದೋ ಒಂದು ಶಾಪದಿಂದಾಗಿ ಇಂತಹ ಸ್ಥಿತಿ ಬಂತು ಅಂತ ಹೇಳ್ತಾರೆ. ಈ ಸ್ಥಿತಿಯಿಂದ ಅವನು ವೃತ್ರಾಸುರನಾಗಿ ಬಂದ. ಅವನು ಬಂದ ಕೂಡಲೇನೆ ದೇವತೆಗಳೆಲ್ಲರೂ ಕೂಡ ಏನು ಮಾಡ್ತಾ ಇದ್ರಂತೆ, ದೇವತೆಗಳೆಲ್ಲ ಸೇರಿಕೊಂಡು ಆ ಸಂದರ್ಭದಲ್ಲಿ ಇವರನ್ನ ದೈತ್ಯರನ್ನೆಲ್ಲ ಓಡಿಸ್ತಾ ಇದ್ರು. ದೈತ್ಯರನ್ನ ಓಡಿಸುವಾಗ ಇವನು ಬಂದು ಕೂಡಲೇ ದೈತ್ಯರಿಗೆಲ್ಲ ಹೇಳಿದಂತೆ, ನೀವು ಯಾರು ಹೆದರಬೇಡಿ, ನಾನು ಬರ್ತಾ ಇದ್ದೇನೆ ಅಂತ ಹೇಳಿ ಎಲ್ಲರನ್ನೂ ಕೂಡ ಒಂದು ಸರ್ತಿ ಇವನೇ ಈ ಕಡ್ಲೆಕಾಯಿ ನುಂಗಿದಂತೆ ದೇವತೆಗಳನ್ನು ನುಂಗಿ ಹಾಕಿಬಿಡ್ತಿದ್ದಂತೆ. ಆ ರೀತಿ ಮಾಡಿದಂತೆ. ಎಲ್ಲರನ್ನೂ ಕೂಡ ತಾನೇ ಆ ರೀತಿ ಮಾಡಿದ. ಪ್ರೀತೋಹಂ ವಸ್ಸುರ ಶ್ರೇಷ್ಠ ಮಧುಪಸ್ಥಾನ ವಿದ್ಯೆಯ. ಅದಕ್ಕೆ ಈ ವೃತ್ರಾಸುರ ಬಂದು ಕೂಡಲೇನೆ ಆಗ ಇಂದ್ರಾದಿ ದೇವತೆಗಳೆಲ್ಲರೂ ಕೂಡ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿದ್ರಂತೆ. ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಹೇಳ್ತಾನೆ, ನೀವು ಮಾಡಿದಂಥ ನಾರಾಯಣ ವರ್ಮ ಪಾರಾಯಣ ಇದೆ ಅಲ್ವಾ, ಅದರಿಂದಲೇ ನಾನು ತೃಪ್ತನಾಗಿದ್ದೀನಿ ಎನ್ನಂತೆ ಭಗವಂತ. ಪ್ರೀತೋಹಂ ವಸ್ಸುರ ಶ್ರೇಷ್ಠ ಮಧುಪಸ್ಥಾನ ವಿದ್ಯೆಯ. ನನ್ನನ್ನು ಒಂದೊಂದು ಸ್ಥಾನದಲ್ಲಿ ಕಲ್ಪನೆ ಮಾಡುವಂತ ಏನು ವಿದ್ಯೆ, ನಾರಾಯಣ ವರ್ಮ ವಿದ್ಯೆಯಿಂದಾಗಿ ನನ್ನನ್ನ ಉಪಾಸನೆ ಮಾಡಿದ್ದೀರಿ, ಅದರಿಂದ ಬಹಳ ಸಂತುಷ್ಟನಾಗಿದ್ದೇನೆ ನಾನು. ಅದಕ್ಕೆ ಈಗೇನು ಬಂದಿದ್ದಾನೆ ಈ ದೈತ್ಯ, ಇವನನ್ನು ಸಂಹಾರ ಮಾಡಬೇಕು ಅಂದ್ರೆ ನಿಮ್ಮಿಂದ ಆಗೋದಿಲ್ಲ ಅಂತಲ್ಲ. ಆದರೆ ಪರಮಾತ್ಮ ಅದನ್ನು ಹೇಳ್ತಾರೆ, ಆಚಾರ್ಯರು ಹೇಳ್ತಾರೆ. ಏನು ಅಂದ್ರೆ, ಕೆಲವೊಮ್ಮೆ ಕೆಲವರಿಗೆ ಸಣ್ಣವರಿಗೂ ಕೂಡ ಗೌರವ ಕೊಡಬೇಕು ಅಂತ ಪರಮಾತ್ಮನಿಗೆ ಅನ್ನಿಸ್ತದಂತೆ. ಅವರಿಗೊಂದು ಕೀರ್ತಿ ತಂದು ಕೊಡಬೇಕು ಅಂತ. ಅವ್ರಿಗೆ ಕೀರ್ತಿ ಕೊಡೋದಕ್ಕೋಸ್ಕರವಾಗೇನೆ ಪರಮಾತ್ಮ ಕೆಲವೊಮ್ಮೆ ಅವರಿಗೆ ಅನುಗ್ರಹ ಮಾಡ್ತಾನಂತೆ. ಆ ಅನುಗ್ರಹ ಮಾಡಲಿಕ್ಕೆ ಅಂತ ಮೊದಲಿಗೆ ಹೇಳಿದ್ನಂತೆ, ಇಂದ್ರದೇವರಿಗೆ ಹೇಳಿದ್ನಂತೆ, ನಿಮಗಾಗತ್ತೆ, ಆದರೂ ಕೂಡ ಒಬ್ಬ ಸಣ್ಣ ವ್ಯಕ್ತಿಗಳಿದ್ದಾರೆ, ಅವ್ರಿಗೂ ಒಂದು ಅನುಗ್ರಹ ಆಗಲಿ ಅಂತ
ಮಘವನ್ಯಾತ ಭದ್ರಂವೋ ದದ್ಯಂಚ ಋಷಿ ಸತ್ತಮಂ. ಅದಕ್ಕೆ ದದೀಚಿ ಅಂತ ಒಬ್ಬ ಋಷಿಗಳಿದ್ದಾರೆ. ಆ ದದೀಚಿ ಋಷಿಗಳ ಹತ್ರ ಹೋಗಿ ಅವರಲ್ಲಿ ಅವರ ಮೂಳೆಯನ್ನ ಕೇಳ್ರಿ ಅಂತಂದ್ರು. ಅವ್ರ ಮೂಳೆಯನ್ನೇ ಕೇಳ್ರಿ. ಅವರ ದೇಹದ ಮೂಳೆಯನ್ನ ತಗೊಂಡು ಅದನ್ನ ವಿಶ್ವಕರ್ಮನಿಂದಾಗಿ ಅದನ್ನೊಂದು ಆಯುಧವನ್ನಾಗಿ, ವಜ್ರಾಯುಧದಂತೆ ಆಯುಧವನ್ನಾಗಿ ಮಾಡಿಸಿ ಆ ಆಯುಧದಿಂದ ಇವನನ್ನ ಕೊಂದ್ರೆ ಇವನು ಸಾಯ್ತಾನೆ ಅಂತ ಹೇಳಿದಂತೆ. ಇವನನ್ನು ಕೊಂದ್ರೆ ಸಾಯ್ತಾನೆ ಈ ವೃತ್ರಾಸುರ, ಇಲ್ದಿದ್ರೆ ಸಾಯೋದು ಕಟ್ಟ ಅಂತ ಪರಮಾತ್ಮ ಹೇಳಿದೆ. ಅಂದ್ರೆ ಇದರ ಮೂಲಕ ಯಾರಾದ್ರೂ ಕೊಡ್ತಾರೆ ಹೇಳಿ, ಮೂಳೆ ಕೊಡಿ ಅಂತಂದ್ರೆ ಎಲ್ಲಿ ಬದುಕಬೇಕು? ಆದ್ರೆ ದದೀಚಿ ಅದರಲ್ಲೂ ಕೂಡ ಏನು ಅಂದ್ರೆ ಪರಮಾತ್ಮ ಪರೀಕ್ಷೆ ಮಾಡೋದು, ಕೊಡ್ತಾರೋ ಇಲ್ಲೋ ಅಂತ ನೋಡ್ತಾನೆ ಪರಮಾತ್ಮ. ಕೊಡ್ತಾರೆ, ಕೊಟ್ರೆ ಅವ್ರು ದೊಡ್ಡವರಾಗ್ತಾರೆ, ಕೊಡ್ಲಿಲ್ಲ ಅಂದ್ರೆ ಸಣ್ಣವರಾಗಿಬಿಡ್ತಾರೆ ಅವರು. ಹಾಗಾಗಿ ಹೋಗಿ ಕೇಳ್ರಿ ಅಂತ ಹೇಳಿದಂತೆ ಪರಮಾತ್ಮ. ಹೇಳಿದ ಕೂಡಲೇ ಇದು ದದೀಚಿ ಮಹರ್ಷಿಗಳಿಗೆ ಒಂದು ಅನುಗ್ರಹ ಮಾಡಬೇಕು ಅಂತ. ಅದಕ್ಕೆ ದೇವತೆಗಳೆಲ್ಲ ಏನ್ ಮಾಡಿದ್ರಂತೆ, ದದೀಚಿ ಮಹರ್ಷಿಗಳ ಹತ್ರ ಹೋಗಿ ಕೇಳಿದ್ರಂತೆ, ಸ್ವಾಮಿ ನಮಗೆ ನಿಮ್ಮ ಮೂಳೆ ಬೇಕು. ಅದು ಯಾಕೆ ಅಂದ್ರೆ ಈ ವೃತ್ರಾಸುರ ಬಂದಿದ್ದಾನೆ, ಇಡೀ ಲೋಕಕ್ಕೆ ಕಂಟಕವಾಗಿ ನಿಂತಿದ್ದಾನೆ, ಅದರಿಂದ ಅವನನ್ನು ಸಂಹಾರ ಮಾಡಲಿಕ್ಕೆ ನಿಮ್ಮ ಮೂಳೆ ಬೇಕು ಅಂತ ಕೇಳಿದ್ರೆ ದದೀಚಿ ಮಹರ್ಷಿಗಳು ಹೇಳಿದ್ರಂತೆ, ಲೋಕ ಕಲ್ಯಾಣಕ್ಕೋಸ್ಕರವಾಗಿ ನನ್ನ ಮೂಳೆಯನ್ನು ನನ್ನ ಪ್ರಾಣ ಬಿಡ್ಲಿಕ್ಕೂ ಸಿದ್ಧ ಇದ್ದೇನೆ ಅಂದ್ರಂತ. ನನ್ನ ಪ್ರಾಣ ಬಿಡ್ಲಿಕ್ಕೂ ಲೋಕ ಕಲ್ಯಾಣಕ್ಕೋಸ್ಕರ, ಲೋಕ ಕಲ್ಯಾಣ ನಡೆಯುತ್ತೆ ಅಂದ್ರೆ ನನ್ನ ಪ್ರಾಣ ಬಿಡ್ತೇನೆ ನಾನು ಅಂದ್ರಂತೆ. ನಾನು ಪ್ರಾಣ ಬಿಡ್ತೇನೆ. ಅಲ್ಲ, ಇಷ್ಟಾಗಿ ಅವ್ರ ಮೂಳೆಯನ್ನೇ ಯಾಕೆ ಕೇಳಿದ್ರು ಅದಕ್ಕೆ ಹೇಳ್ತಾರೆ. ಅವ್ರ ಮೂಳೆ ಕೇಳಲಿಕ್ಕೆ ಕಾರಣ ಏನು ಅಂದ್ರೆ ಅವರಿಗೂ ನಾರಾಯಣ ವರ್ಮದ ಸಿದ್ಧಿ ಇತ್ತು. ಅವರಿಗೂ ನಾರಾಯಣ ವರ್ಮದ ಸಿದ್ಧಿ. ಕೆಲವರೆಲ್ಲ ಹೇಳ್ತಿರ್ತಾರೆ ಅವ್ರಿಗೆ ಇದೆಲ್ಲ ಎಲ್ಲದಕ್ಕೂ ಔಷಧ, ಇದು ಎಲ್ಲದಕ್ಕೂ ಔಷಧ. ಬಹಳ ಮಂದಿ ಏನು ಅಂದ್ರೆ, ಸ್ವಾಮಿ ವಯಸ್ಸಾಗ್ತಾ ಇದೆ, ಮೂಳೆ ಸವಿತಾ ಇದೆ, ಕಾಲು ನೋವು ಕೈ ನೋವು ಎಲ್ಲ ಬರ್ತಾ ಇದೆ, ಏನ್ ಮಾಡಬೇಕು? ಏನು ಮಾಡ್ಬೇಡ, ನಾರಾಯಣ ವರ್ಮ ಪಾರಾಯಣ ಮಾಡ್ರಿ ಅಂತ. ಮೂಳೆ ಗಟ್ಟಿ ಆಗ್ತದೆ, ಮೂಳೆ ಗಟ್ಟಿ ಆಗ್ತದೆ. ಏನು ಈ ಮೂಳೆಗಳ ನೋವು ಇನ್ನೊಂದು ಮತ್ತೊಂದು ಯಾವುದು ಬರೋದೇ ಇಲ್ಲ ಅಂತ. ಅದು ಅಂಥ ಒಂದು ದಿವ್ಯವಾದಂಥ ಮಂತ್ರ. ಆದ್ರಿಂದ ಆ ಮಂತ್ರವನ್ನ ದದೀಚಿ ಮಹರ್ಷಿಗಳು ಒಳ್ಳೆ ಸಿದ್ಧಿ ಮಾಡಿಕೊಂಡಿದ್ರು. ಅವರು ಸಿದ್ಧಿ ಮಾಡಿಕೊಂಡಿದ್ರು. ಹಿಂದೆ ವಿಶ್ವರೂಪಾಚಾರ ಉಪದೇಶ ಪಡೆದಿದ್ರಲ್ಲ, ವಿಶ್ವರೂಪಾಚಾರ ಉಪದೇಶ ಪಡೆದದ್ದು ಕೂಡ ಬೇರೆ ಯಾರಿಂದಲೂ ಅಲ್ಲ, ದದೀಚಿ ಮಹರ್ಷಿಗಳಿಂದಲೇನೆ ಉಪದೇಶ ಪಡೆದದ್ದವರು. ಅದಕ್ಕಿಂತ ಮೊದಲು ಇಂದ್ರದೇವರು ಕೂಡ ವಿಶ್ವರೂಪಾಚಾರ್ಯರಿಂದ ನಾರಾಯಣ ವರ್ಮ ಉಪದೇಶ ಪಡೆಯೋಕ್ಕಿಂತ ಮೊದಲು ಈ ದದೀಚಿ ಮಹರ್ಷಿಗಳಿಂದಲೇನೆ ಇಂದ್ರದೇವರು ಉಪದೇಶವನ್ನು ಪಡೆದಿದ್ರಂತೆ. ಅದು ನೋಡಿ ಹೇಗಿದೆ ವಿಶೇಷ. ಅವರನ್ನು ಹೇಳುವ ಕೃತ್ನಂ ಚಾಥರ್ವಣಂ ತ್ವಾಷ್ಟ್ರಂ ವರ್ಮಾ ಭೇದ್ಯಂ ಮದಾತ್ಮಕಂ. ಅವರಿಗೆ ದದೀಚಿ ಮಹರ್ಷಿಗಳಿಗಾಗಬೇಕಾದ್ರೆ ಅವರಿಗೆ ಅನೇಕ ಹೆಸರಿದೆ. ದದೀಚಿ ಅಂತ ಹೆಸರಿದೆ ಅಂತೆ. ಅವರು ಅಥರ್ವಣ ಶಾಖೆಗೆ ಸೇರಿದವರಾದ್ರಿಂದ ಅಥರ್ವಣ ಅಂತಲೂ ಹೆಸರಿದೆ. ಅಲ್ಲಲ್ಲಿ ಪುರಾಣಗಳಲ್ಲಿ ಅಥರ್ವಣ ಅಂತ ಬರುತ್ತೆ. ಅಥರ್ವಣ ಅಂತ ಬಂದು ಕೂಡ ಅಥರ್ವ ವೇದ ಅಂತ ತಿಳ್ಕೊಂಡ್ಬಿಡೋದು, ಇನ್ನೇನೋ ಇದೆಲ್ಲ ಆಗಬಾರದು. ದದೀಚಿ ಮಹರ್ಷಿಗಳು ಅಂತ ಅರ್ಥ. ಅವರಿಗೆ ಅಥರ್ವಣ ಶಾಖೆಯವರಾದ್ರಿಂದ ಅಥರ್ವಣ ಅಂತಲೂ ಕೂಡ ಹೆಸರಿತ್ತಂತವ್ರಿಗೆ. ಅಷ್ಟೇ ಅಲ್ಲ, ಇನ್ನೊಂದು ಹೆಸರು ಇದೆ ಅಂತ ಅವರಿಗೆ, ಅಶ್ವಶಿರ ಅಂತ ಹೆಸರಿದೆ ಅಂತೆ. ದದೀಚಿ ಮಹರ್ಷಿಗಳಿಗೆ ಅಶ್ವಶಿರ ಅಂತ. ಯಾಕೆ ಆ ಹೆಸರು ಅಂದ್ರೆ, ಈ ದದೀಚಿ ಮಹರ್ಷಿಗಳು ನಾರಾಯಣ ವರ್ಮವನ್ನು ಉಪದೇಶ ಮಾಡಿದ್ರು ಇಂದ್ರದೇವರಿಗೆ. ಇಂದ್ರದೇವರು ಉಪದೇಶ ಪಡ್ಕೊಂಡ ನಂತರ ಆಮೇಲೆ ಏನ್ ಮಾಡಿದ್ರಂತೆ, ಇಂದ್ರದೇವರು ಹೇಳಿದ್ರಂತೆ, ಸ್ವಾಮಿ ನನಗೆ ಉಪದೇಶ ಕೊಟ್ಟಿದ್ದೀರಿ ನಾರಾಯಣ ವರ್ಮವನ್ನ, ಇದು ರಹಸ್ಯವಾದ ಮಂತ್ರ, ಯಾರ್ಯಾರಿಗೂ ಉಪದೇಶ ಕೊಡುವಂತಹದ್ದಲ್ಲ, ಆದ್ರಿಂದ ನೀವು ಯಾರಿಗೂ ಉಪದೇಶ ಮಾಡಬಾರದು ಅಂದ್ರಂತೆ. ಇಂದ್ರ, ಹಾಗೆಲ್ಲ ನೀನು ನನಗೆ ಕಂಡೀಷನ್ ಹಾಕಬಾರದು, ನಿನಗೆ ಕೊಟ್ಟಿದ್ದೀನಿ, ಯಾರಾದ್ರೂ ಬಂದು ಕೇಳಿದ್ರೆ ಪಾಪ ಒಳ್ಳೆಯವ್ರಿಗೆ ಕೊಡ್ತೀನಿ ನಾನು ಅಂತ ಹೇಳಿದ್ರೆ ಸಿಟ್ಟು ಬಂತಂತೆ ಇಂದ್ರನಿಗೆ. ಸಿಟ್ಟು ಬಂದು ಹೇಳಿದ್ನಂತೆ ಅವನು, ನೋಡು ನೀವೇನಾದ್ರೂ ಕೂಡ ಇನ್ನೊಂದು ಸರ್ತಿ ಯಾರಿಗಾದ್ರೂ ಉಪದೇಶ ಕೊಡ್ತೀನಿ ಅಂತ ಕೊಟ್ರೆ ನಿಮ್ ತಲೆನೇ ಕಡ್ದು ಹಾಕ್ತೀನಿ, ನಿಮ್ ತಲೆ ಕಡ್ದು ಬಿಡ್ತೀನಿ ಅಂದ ಅವನು. ಅದಕ್ಕೆ ಯಾಕಿದ್ದೆ ತಪ್ಪ ಮಾರ, ಇವನಿಗೆ ಯಾಕೆ ಸುಮ್ಮನೆ ಹೇಳೋದು, ಬೇಡ ಬಿಡು ಹೋಗ್ಲಿ, ಬೇಡವೇ ಬೇಡ ಅಂತ ಯಾರಿಗೂ ಉಪದೇಶ ಕೊಡೋಲ್ಲ ಅಂತ ಒಪ್ಕೊಂಡ್ಬಿಟ್ರಂತೆ. ಆಯ್ತು ಅಂತ ಒಪ್ಕೊಂಡಾದ ನಂತರ ಈ ದೇವತೆಗಳಲ್ಲಿ ಅಶ್ವಿನಿ ದೇವತೆಗಳು ಅಂತ ಕೆಲವರಿದ್ದಾರೆ. ಈ ಅಶ್ವಿನಿ ದೇವತೆಗಳಾಗುವಾಗ ಅಶ್ವಿನಿ ದೇವತೆಗಳ ಒಂದು ವೈಶಿಷ್ಟ್ಯ ಏನು ಅಂದ್ರೆ, ದೇವತೆಗಳೆಲ್ಲ ಏನು ಮಾಡ್ತಿದ್ರಂತೆ, ಉಳಿದ ದೇವತೆಗಳೆಲ್ಲರೂ ಕೂಡ ಈ ಅಶ್ವಿನಿ ದೇವತೆಗಳನ್ನು ಸ್ವಲ್ಪ ಹತ್ರ ಸೇರಿಸ್ತಿರ್ಲಿಲ್ಲಂತೆ, ದೂರ ದೂರ ಇಡ್ತಿದ್ರಂತೆ. ಯಾಕೆ ಅಂದ್ರೆ ಅವರು ದೇವಲೋಕದ ವೈದ್ಯರವರು ಅಂತ. ವೈದ್ಯರು ಅಂತ ಹೇಳಿದ್ರೆ ಯಾವಾಗಲೂ ಸ್ವಲ್ಪ ಮೈಲಿಗೆ ಇದ್ದಾಗಿರ್ತಾರವರು ಅಂತ ಸ್ವಲ್ಪ ದೂರವೇ ಇಡ್ತಿದ್ರಂತ ಅವರು. ಅಲ್ಲಿ ಇಲ್ಲಿ ಓಡಾಡಿ ಬಂದಿರ್ತಾರೆ. ಯಾರಾದ್ರೂ ನೋಡಿ, ಹಿಂದಿನ ಹಳೆ ಕಾಲದ ಮಂದಿ ಅಂತ ಆದ್ರೆ, ಈಗಿನ ಕಾಲದ ಹುಡುಗರು ಎಷ್ಟು ಮಾಡ್ತಾರೋ ಗೊತ್ತಿಲ್ಲ, ಆದ್ರೆ ಹಳೆ ಕಾಲದ ಮಂದಿ ಅಂತ ಆದ್ರೆ ಏನ್ ಮಾಡ್ತಾರೆ, ಎಲ್ಲಾದ್ರೂ ಆಸ್ಪತ್ರೆಗೆ ಹೋಗಿ ಬಂದಿದ್ದಾರೆ ಅಂದ್ರೆ ಸಚೇಲ ಸ್ನಾನ ಮಾಡಿ ಬಾ ನೀನು ಒಳಗೆ, ಇಲ್ಲ ಹಾಗೆ ಬರಬೇಡ, ಇಲ್ಲ ಒಂದ್ ಸರ್ತಿ ಎಲ್ಲ ಬಟ್ಟೆ ಬದಲು ಮಾಡಿಕೊಂಡು ಸ್ನಾನ ಮಾಡ್ಕೊಂಡೇ ಒಳಗೆ, ಹೀಗೆಲ್ಲ ಒಂದು ನಿಯಮ ಇಟ್ಟುಕೊಂಡಿರ್ತಾರೆ. ಯಾಕೆ ಅದು ಆ ವೈದ್ಯಕೀಯ ವೃತ್ತಿ ಅನ್ನುವಂಥದ್ದು ಏನೋ ಮೈಲಿಗೆ ಅಂತ. ಆದ್ರಿಂದ ದೇವಲೋಕದ ವೈದ್ಯರು ಇವರಾದ್ರಿಂದ ಅಶ್ವಿನಿ ದೇವತೆಗಳು ಅವರನ್ನ ಮೈಲಿಗೆ ಅನ್ನುವಂತೆ ನೋಡಿ ದೂರ ದೂರ ಇಡ್ತಿದ್ರಂತ, ಅವನು ಹತ್ರ ಕರೀತಾ ಇರಲಿಲ್ಲ. ಮತ್ತಷ್ಟೇ ಅಲ್ಲ, ಸೋಮಪಾನವನ್ನ ಮಾಡಲಿಕ್ಕೆ ಸೋಮಪಾನದ ಅಧಿಕಾರ ಎನ್ನುವುದು 100 ಮಂದಿ ದೇವತೆಗಳಿಗಿದೆ. 100 ಮಂದಿ, ಅದರಲ್ಲಿ ಅಶ್ವಿನಿ ದೇವತೆಗಳಿಗೆ ಇರಲಿಲ್ಲ.
ಅದಕ್ಕೆ ಅಶ್ವಿನಿ ದೇವತೆಗಳಿಗೆ ಅದು ಬೇಕಿತ್ತು, ಆ ಸೋಮಪಾನ ಮಾಡುವ ಅಧಿಕಾರ ಬೇಕಿತ್ತು. ಮತ್ತೆ ಎಲ್ಲ ಏನು ವ್ಯಕ್ತಿಗಳು, ಎಲ್ಲ ದೇವತೆಗಳಿದ್ರು, ಅವರೆಲ್ಲರ ಜೊತೆಗೆ ನಾವು ಆರಾಮಾಗಿ ಕೂತ್ಕೊಳ್ಬೇಕು, ನಮ್ಮನ್ನು ಮೈಲಿಗೆ ಅಂತ ನೋಡಬಾರದು ಅನ್ನೋ ಒಂದು ತವಕ ಇತ್ತು ಅವರಲ್ಲಿ. ಅದಕ್ಕೇನು ಮಾಡಿದ್ರಂತೆ, ಅವರು ಕೂಡ ಅದನ್ನ ಪಡಿಬೇಕು ಅಂದ್ರೆ ಅವ್ರಿಗೆಲ್ಲ ಗೊತ್ತಿತ್ತು ಪಾಪ, ಎಲ್ಲ ಅವರಿಗೆ ಶಸ್ತ್ರಚಿಕಿತ್ಸೆ ಇನ್ನೊಂದು ಮತ್ತೊಂದು ಎಲ್ಲ ಗೊತ್ತಿತ್ತು ಅವರಿಗೆ. ಎಲ್ಲ ಗೊತ್ತಿದ್ರೂ ಕೂಡ ಅವ್ರು ಹೇಳ್ತಿದ್ರಂತೆ, ಭಯ ಅನ್ನುವಂತಹದ್ದು ಬಂದ್ರೆ ಹೇಗೆ ಹೋಗಲಾಡಿಸ್ಬೇಕು ಗೊತ್ತಾಗ್ತಿಲ್ಲ ನಮಗೆ, ಅದಕ್ಕೇನಾದ್ರೂ ಒಂದು ವಿದ್ಯೆ ಬೇಕು ನಮಗೆ, ಅದನ್ನ ಭಯವನ್ನ ಓಡಿಸೋದಕ್ಕೆ. ಭಯಕ್ಕೆ ಚಿಕಿತ್ಸೆ ಯಾವುದು ಅಂತ ಕೇಳಿದಾಗ ಅದಕ್ಕೆ ಭಯಕ್ಕಿರುವ ಚಿಕಿತ್ಸೆ ನಾರಾಯಣ ವರ್ಮ ಅಂತ ಗೊತ್ತಾಗಿತ್ತು. ಅದು ಯಾರಲ್ಲಿ ಉಪದೇಶ ಪಡಿಬೇಕು ಅಂದ್ರೆ ದದೀಚಿ ಮಹರ್ಷಿಗಳಿಂದ ಅಂತ. ಅದಕ್ಕೆ ದದೀಚಿ ಮಹರ್ಷಿಗಳ ಹತ್ರ ಅವರು ಬಂದ್ರಂತೆ, ಈ ಮೈಲಿಗೆ ಪರಿಹಾರಕ್ಕೆ ಇನ್ನೊಂದಕ್ಕೆ ಎಲ್ಲದಕ್ಕೂ ಕೂಡ ಅದೇ ಮಂತ್ರ. ಆದ್ರಿಂದ ಆ ಮಂತ್ರವನ್ನು ಉಪದೇಶ ಪಡ್ಕೊಳ್ಬೇಕು ಅಂತ ದದೀಚಿ ಮಹರ್ಷಿಗಳ ಬಳಿಗೆ ಬಂದು ಅಶ್ವಿನಿ ಕುಮಾರರು ಕೇಳಿದ್ರಂತೆ. ಆ ಅಶ್ವಿನಿ ದೇವತೆಗಳು ಕೇಳುವಾಗ ದದೀಚಿ ಮಹರ್ಷಿಗಳು ಹೇಳಿದ್ರಂತೆ, ಸ್ವಾಮಿ ನಿಮಗೆ ನಾವು ಉಪದೇಶ ಕೊಡ್ಲಿಕ್ಕಾಗಲ್ಲ, ಯಾಕೆಂದ್ರೆ ನಿಮಗೆ ಉಪದೇಶ ಕೊಟ್ಟೆ ಅಂದ್ರೆ ಇಂದ್ರ ಬಂದು ನಮ್ಮ ತಲೆ ಕಡಿತಾನೆ, ಆದ್ರಿಂದ ಉಪದೇಶ ಕೊಡಲ್ಲ ಅಂದ್ರು. ಅದಕ್ಕೆ ಅಶ್ವಿನಿ ದೇವತೆಗಳು ಹೇಳಿದ್ರು, ನೀವು ಉಪದೇಶ ಕೊಡ್ಲಿಲ್ಲ ಅಂದ್ರೆ ನಾವು ನಿಮ್ ತಲೆ ಕಡಿತೀವಿ ಅಂದ್ರೆ. ಅವು ಹೇಗಿದೆ ನೋಡಿ ಕತೆ. ಇಂದ್ರ ನೀವು ಉಪದೇಶ ಕೊಟ್ರೆ ಇಂದ್ರ ಕಡಿತಾನೆ, ಕೊಡ್ಲಿಲ್ಲ ಅಂದ್ರೆ ನಾವು ತಲೆ ಕಡಿತೀವಿ ಅಂದ್ರಂತೆ. ಏನ್ ಮಾಡ್ಬೇಕು ಪಾಪ, ಆ ಕಡೆ ಇಲ್ಲ ಈ ಕಡೆ ಇಲ್ಲ, ಅತಂತ್ರ ಸ್ಥಿತಿ. ಆ ಸ್ಥಿತಿ ಆದಾಗ ಆಮೇಲೆ ಅಶ್ವಿನಿ ಕುಮಾರರೇ ಹೇಳಿದ್ರಂತೆ, ನೀವೇನು ಹೆದರಬೇಡ್ರಿ, ನಾವು ದೇವಲೋಕದ ವೈದ್ಯರು, ನಮಗೆಲ್ಲಾ ಶಸ್ತ್ರಚಿಕಿತ್ಸೆಯನ್ನ ಮಾಡಲಿಕ್ಕೆ ಗೊತ್ತಿದೆ ನಮಗೆ. ಆದ್ರಿಂದ ನಾವೇನು ಮಾಡ್ತೇವೆ ಅಂದ್ರೆ ಮೊದಲಿಗೇನು ಮಾಡ್ತೇವೆ, ಮೊದಲೇ ನಿಮ್ ತಲೆ ಕಡ್ದು ಬಿಡ್ತೇವೆ, ಕಡ್ದು ಒಂದು ಕಡೆ ಇಡ್ತೇವೆ, ಆಮೇಲೆ ಒಂದು ಕುದುರೆ ತಲೆಯನ್ನು ಜೋಡಿಸ್ತೇವೆ ನಿಮಗೆ. ಆ ಕುದುರೆ ತಲೆಯಿಂದ ನೀವು ನಮಗೆ ಉಪದೇಶವನ್ನ ಮಾಡ್ರಿ. ಉಪದೇಶ ಆದ ನಂತರ ಆಗ ಇಂದ್ರ ಬರ್ತಾನೆ, ಆ ತಲೆ ಕಡಿತಾನೆ, ಕಡದ ನಂತರ ನಿಮ್ದು ಹಳೆ ತಲೆ ಇತ್ತಲ್ಲ ಅದನ್ನೇ ಜೋಡಿಸ್ತೀವಿ, ಮತ್ತೆ ಸರಿ ಆಗ್ತೀರಿ ನೀವು ಅಂತ ಹೇಳಿದ್ರು. ಇಷ್ಟು ಉಪಾಯ ಮಾಡಿ ಸರಿ ಆಯ್ತು ಅಂತ ಆ ಅಶ್ವಿನಿ ದೇವತೆಗಳು ಅದೇ ಕ್ರಮದಲ್ಲೇನೆ ತಲೆ ಕಡಿದ್ರು, ಪಕ್ಕಕ್ಕಿಟ್ರು, ಕುದುರೆ ತಲೆ ಜೋಡಿಸಿದ್ರು. ಇಂದ್ರ ಬಂದ, ಉಪದೇಶ ಆಯ್ತು, ಇಂದ್ರ ಬಂದ, ಅವ್ರ ತಲೆ ಕಡದ ಹೋದ, ಮತ್ತೆ ಹಳೆ ತಲೆ ಜೋಡಿಸಿದ್ರು. ಹಳೆ ತಲೆ ಜೋಡಿಸಿದ ಕೂಡಲೇ ಮತ್ತೆ ಅವರ ತಲೆ ಹಾಗೆ ಬಂತು ದದೀಚಿ ಮಹರ್ಷಿಗಳದ್ದು. ಯಾಕಿಷ್ಟು ನಡೀತು ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ, ದದೀಚಿ ಮಹರ್ಷಿಗಳು ಉಪದೇಶ ಮಾಡಿದ್ರಲ್ಲ, ದದೀಚಿ ಮಹರ್ಷಿಗಳಿಗೂ ಕೂಡ ಉಪದೇಶ ಮಾಡುವ ಪೂರ್ಣಾಧಿಕಾರ ಇಲ್ಲ. ಮತ್ತೆ ಯಾರಿಗಿರೋದು ಅಧಿಕಾರ ಅಂದ್ರೆ ಹಯಗ್ರೀವ ರೂಪಿ ಪರಮಾತ್ಮನಿಗೆ ಇರೋದು ಅನ್ನೋದನ್ನ ತೋರಿಸೋದಕ್ಕೋಸ್ಕರವಾಗಿ ಆ ಕುದುರೆ ತಲೆಯನ್ನ ಜೋಡಿಸಿ ಅದರಿಂದ ಉಪದೇಶ ಪಡೆದಂತೆ. ಹೀಗೆ ಈ ಅರ್ಥ, ಈ ಹಿನ್ನೆಲೆ ಇದೆ ಅಂತ ಹೇಳ್ತಾರೆ. ಆಮೇಲೆ ದದೀಚಿಗಳ ತಲೆಯನ್ನು ಹಾಗೆ ಜೋಡಿಸಿದ್ರು ಅಂತ ಈ ರೀತಿ ಉಪದೇಶವನ್ನ ಪಡೆದಿರುವಂಥದ್ದು. ಆದ್ರಿಂದ ಈ ನಾರಾಯಣ ವರ್ಮದ ಉಪದೇಶವನ್ನ ಕೊಟ್ಟದ್ದು ಹೇಗೆ ಅಂದ್ರೆ ಈ ಕುದುರೆ ತಲೆಯಿಂದ ಕೊಟ್ಟದ್ದು. ಆದ್ರಿಂದ ದದೀಚಿಗಳಿಗೆ ಹೆಸರೇನು, ಅಶ್ವಶಿರ ಅಂತ ಹೆಸರು. ಅಶ್ವಶಿರ ಅಂತ ಯಾಕೆ ಹೆಸರು? ಅಶ್ವ ಅಂದ್ರೆ ಕುದುರೆ, ಶಿರ ಅಂದ್ರೆ ತಲೆ, ಅಶ್ವಶಿರ ಅಂತ ಅವರಿಗೆ ಹೆಸರು ದದೀಚಿ ಮಹರ್ಷಿಗಳಿಗೆ. ಯಾಕೆಂದ್ರೆ ಈ ಅರ್ಥದಲ್ಲಿ ಅಂತ ಹೀಗೆಲ್ಲ ಹಿನ್ನೆಲೆ ಎನ್ನುವಂತಹದ್ದಿದೆ ಅಂತ ಇಷ್ಟು ಅಶ್ವಿನಿ ಕುಮಾರರಿಗೆ ಉಪದೇಶ ಮಾಡಿದ್ರು ಅಂತ. ಇಷ್ಟಾದ ನಂತರ ಆಗ ಅಶ್ವಿನಿ ಕುಮಾರರು ಉಪದೇಶ ಪಡ್ಕೊಂಡು ಹೋದ್ರು. ದದೀಚಿ ಮಹರ್ಷಿಗಳು ಇಂಥ ಒಂದು ಸಿದ್ಧಿ ಅವರಿಗಿತ್ತು ಅಂತ ಹೇಳ್ತಾರೆ, ಈ ನಾರಾಯಣ ವರ್ಮದ ಸಿದ್ಧಿ ಅವರಿಗಿತ್ತು. ಆದ್ರಿಂದ ದೇವತೆಗಳೆಲ್ಲ ಬಂದು ಆ ವೃತ್ರಾಸುರನನ್ನ ಸಂಹಾರ ಮಾಡಲಿಕ್ಕೆ ಈ ನಿಮ್ಮ ಮೂಳೆಯೇ ಬೇಕು ಅಂತ ಪ್ರಾರ್ಥನೆ ಮಾಡಿದ್ರಂತೆ. ತಸ್ಮಿನ್ ವಿನಿಹತೆ ಯೂಯಂ ತೇಜೋಸ್ತ್ರಾಯುಧ ಸಂಪದ ಭೂಯ ಪ್ರಾಪ್ಸ್ಯತ ಭದ್ರಂವೋ ನಹಿಂಸಂತಿ ಚ ಮತ್ಪರಾನ್. ಅದಕ್ಕೋಸ್ಕರ ಭೂಯ ಮತ್ತೆ ಮತ್ತೆ ಪ್ರಾರ್ಥನೆ ಮಾಡಿದ್ರಂತೆ ದೇವತೆಗಳೆಲ್ಲ. ಆಗ ಅವ್ರು ಹೇಳ್ತಾರೆ, ಅಲ್ಲ ನನ್ನ ದೇಹ ಇಂಥ ಒಂದು ಸತ್ಕಾರ್ಯಕ್ಕೆ ಉಪಯೋಗ ಆಗುತ್ತೆ ಅಂತ ಆದ್ರೆ ನಾನು ಯಾಕೆ ಬಿಡ್ತೇನೆ ಹೇಳಿ, ನಾನು ಕೊಟ್ಟೇ ಕೊಡ್ತೇನಂತೆ. ನನ್ನ ಈ ದೇಹವನ್ನ ನನಗೆ ಸ್ವಾರ್ಥ ಇಲ್ಲವೇ ಇಲ್ಲ, ಲೋಕೋಪಕಾರಕ್ಕೋಸ್ಕರವಾಗಿ ಏನು ಬೇಕಾದ್ರೂ ಮಾಡ್ತೇನೆ ಅಂತ ಕೆಲವರು ಅಂಥವ್ರು ಇರ್ತಾರೆ. ಅದಕ್ಕೆ ಲೋಕೋಪಕಾರ ಆಗಲಿ ಅಂತ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಳ್ತೇವೆ ಅಂತ ಹೇಳಿದ್ರಂತೆ. ಆಮೇಲೆ ಅರ್ಪಣೆ ಮಾಡಿಕೊಳ್ತೇನೆ ಅಂತ ಹೇಳಿದ ಮೇಲೆ ಆಮೇಲೆ ಏನಾಯ್ತಂತೆ, ಒಂದು ಕಂಡೀಷನ್ ಹಾಕಿದ್ರಂತವ್ರು. ಒಂದು ಕಂಡೀಷನ್ ಏನಿಲ್ಲ, ನನಗೆ ಒಂದೇ ಒಂದು ಅಪೇಕ್ಷೆ ಇದೆ, ನನ್ನ ದೇಹ ಕೊಟ್ಬಿಡ್ತೇನೆ, ಮೂಳೆ ಕಿತ್ತಿದ್ರೆ ಆಮೇಲೆ ನಾನು ಬದುಕೋದಿಲ್ಲ, ಎಲ್ಲ ಹೋಗಿಬಿಡ್ತದೆ. ಆದ್ರೆ ನಾನು ಕೊನೆಗೆ ನಿಮಗೆ ಈ ಮೂಳೆ ಗೀಳೆ ಎಲ್ಲ ಕೊಡಬೇಕು ಅಂದ್ರೆ ನನಗೊಂದು ಅಪೇಕ್ಷೆ ಇದೆ, ಆ ಒಂದು ಅಪೇಕ್ಷೆ ಈಡೇರಿದ ಕೂಡಲೇ ನನ್ನ ದೇಹ ನಿಮಗೆ ಅಂತಂದ್ರು. ಏನು ಅಂತ ಹೇಳಿದ್ರೆ ಏನು ಇಲ್ಲ, 3 ಲೋಕದಲ್ಲಿ ತೀರ್ಥಗಳಿದ್ದಾವಲ್ಲ, ಆ 3 ಲೋಕದಲ್ಲಿರುವಂತ ಎಲ್ಲಾ ತೀರ್ಥಗಳಲ್ಲೂ ಕೂಡ ಒಮ್ಮೆ ಸ್ನಾನ ಮಾಡಿ ಬರಬೇಕು ಅಂತ ಆಸೆ ಇದೆ ನನಗೆ ಅಂದ್ರೆ. 3 ಲೋಕದ ತೀರ್ಥ, 33 ಕೋಟಿ ತೀರ್ಥಗಳು, ಆ ಅಷ್ಟೂ ತೀರ್ಥಗಳಲ್ಲೂ ಕೂಡ ಒಂದು ಸರ್ತಿ ಸ್ನಾನ ಮಾಡಬೇಕು ಅಂತ ನನಗೆ ಅಪೇಕ್ಷೆ ಇದೆ. ಅದಕ್ಕೋಸ್ಕರವಾಗಿ ನಾನು ಸ್ನಾನಕ್ಕೆ ಹೋಗಿ ಬರ್ತೇನಂತೆ, ಆಮೇಲೆ ಬಂದು ನಿಮಗೆ ಕೊಟ್ಬಿಡ್ತೇನೆ ಅಂತ
ದೇವತೆಗಳಿಗೆಲ್ಲ ಹೇಳಿದ್ರೆ ದೇವತೆಗಳು ಹೇಳಿದ್ರು, ನೀವು ಅಲ್ಲಿ ತೀರ್ಥ ಸ್ನಾನಕ್ಕೆ ಅಂತ ಹೋಗ್ತೀರಲ್ಲ, ಹೇಗೂ ಹೋಗ್ತಿದ್ದೀರಿ, ನಮಗೆ ಹಾಗೆ ತರ್ಪಣನೂ ಕೊಟ್ಬಿಡ್ರಿ ಅಂದ್ರಂತೆ. ಯಾಕೆ ಅಂದ್ರೆ ನೀವು ಬರೋ ತನಕ ಇವನ್ ಬಿಡ್ತಾನ ವೃತ್ರಾಸುರ, ನಮ್ಮನ್ನ ಎಲ್ಲರನ್ನು ಕಡ್ಲೆಕಾಯಿ ತರ ನುಂಗಿ ಹಾಕಿ ಬಿಡ್ತಾನೆ, ನಾವು ಉಳಿಯೋದಿಲ್ಲ, ಇನ್ನು ನೀವು ಕೊಟ್ಟು ಪ್ರಯೋಜನ ಏನಾಗುತ್ತೆ, ಆದ್ರಿಂದ ಬೇಡ ನಮಗೆ ಅಂತ ಹೇಳಿದ್ರಂತೆ. ಅಲ್ಲ, ಮತ್ತೆ ನನಗೆ ಅಪೇಕ್ಷೆ ಇದೆ ಅಲ್ಲ, ನನಗೆ 33 ಕೋಟಿ ತೀರ್ಥ ಸ್ನಾನ ಮಾಡಬೇಕು ಅಂತ ಅಪೇಕ್ಷೆ ಇದೆ, ಏನು ಮಾಡಬೇಕು, ಅದಕ್ಕೆ ಇಲ್ಲ ಹೋಗ್ತೇನೆ ಅಂತ ಅವ್ರು ಹೇಳಿದ್ರೆ, ಅದಕ್ಕೆ ದೇವತೆಗಳೇ ಹೇಳಿದ್ರಂತೆ, ನೀವೇನು ವಿಚಾರ ಮಾಡ್ಲಿಕ್ಕೆ ಹೋಗಬೇಡ್ರಿ, ನಾವೇ ನಿಮಗೆ ಆ ಸ್ನಾನ ಮಾಡಿಸ್ಬಿಡ್ತೀವಿ, ಒಂದೇ ಕ್ಷಣದಲ್ಲಿ ಮಾಡಿಸ್ತೀವಿ ಆ ಸ್ನಾನ ಅಂತಂದ್ರಂತೆ. ಹೇಗೆ ಮಾಡಿಸ್ತೀರಿ ಅಂತ ಕೇಳಿದ್ರು. ಅದಕ್ಕೆ ಆ ದೇವತೆಗಳು ಹೇಳಿದ್ರಂತೆ, ಎಲ್ಲ 33 ಕೋಟಿ ದೇವತೆಗಳು ಕೂಡ ಒಂದೊಂದು ಬಿಂದಿಗೆ ಹಿಡ್ಕೊಂಡು ಹೋದ್ರಂತೆ, ಒಂದೊಂದು ತೀರ್ಥಗಳಿಗೆ ಹೋದ್ರಂತೆ. ಒಂದೊಂದು ತೀರ್ಥಗಳಿಗೆ ಹೋಗಿ ಆ 33 ಕೋಟಿ ತೀರ್ಥದಲ್ಲೂ ಕೂಡ ಒಂದೊಂದು ಬಿಂದಿಗೆ ತೀರ್ಥವನ್ನು ಎತ್ಕೊಂಡು ಬಂದ್ರಂತೆ. ಒಂದೊಂದು ಬಿಂದಿಗೆ, ಒಂದೊಂದು ಕೊಡಪಾನವನ್ನು ತಗೊಂಡು ಬಂದು ಎಲ್ಲವನ್ನೂ ಕೂಡ ಒಂದು ಕಡೆಯಲ್ಲಿ ಹೊಂಡ ಮಾಡಿ ಒಂದು ಕಡೆಗೆ ಹಾಕಿದ್ರಂತೆ. ಹಾಕಿ ಅದಕ್ಕೊಂದು ಹೆಸರಿಟ್ರಂತೆ, ಮಿಶ್ರ ತೀರ್ಥ ಅಂತ ಹೆಸರಿಟ್ರಂತೆ. ಇವತ್ತಿಗೂ ಕೂಡ ನೀವು ಈ ನೈಮಿಷಾರಣ್ಯಕ್ಕೆ ಹೋದಾಗ, ನೈಮಿಷಾರಣ್ಯದಿಂದ ಮುಂದಕ್ಕೆ ಹೋಗಬೇಕಾದ್ರೆ ಬಲಭಾಗದಲ್ಲಿ ನೋಡಿದಾಗ ಒಂದು ತೀರ್ಥ, ಅಲ್ಲಿ ಊರಿನ ಹೆಸರೇ ಆಗಿದೆ, ಮಿಶ್ರ ತೀರ್ಥ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ. ಕೆಲವರು ಮಿಶ್ರತಾಲ್ ಅಂತ ಕರೀತಾರೆ, ಅಂತ ಮಿಶ್ರ ತೀರ್ಥ ಅಂತ ಹೆಸರು. ಈಗಲೂ ಹೋಗಿ ನೋಡಿದ್ರೆ ಆ ಸರೋವರ ಹಾಗೇ ಇದೆ, ಅಲ್ಲಿ ಆ ಸರೋವರ ಇದೆ. ಅದು ಏನು ಅಂದ್ರೆ, ಈ ದದೀಚಿ ಮಹರ್ಷಿಗಳು 33 ಕೋಟಿ ತೀರ್ಥದಲ್ಲಿ ಏಕಕಾಲದಲ್ಲಿ ಸ್ನಾನ ಮಾಡಲಿ ಅಂತ ಇಡೀ ತೀರ್ಥಗಳನ್ನು ತಂದು ಅಲ್ಲಿ ಹಾಕಿದ್ರಂತೆ. ಅದನ್ನ ಹಾಕಿದ್ದಕ್ಕೆ ಅಲ್ಲಿ ಸ್ನಾನ ಮಾಡಿದ್ರು ದದೀಚಿಗಳು. ಸ್ನಾನ ಮಾಡಿದ್ದೇ ತಡ ಕೂಡ್ಲೆ ಮೇಲೆ ಬಂದು ಅವರ ಮೂಳೆಯನ್ನು ಕೊಟ್ಟರು ಅಂತ. ಇದು ಭಾಗವತದಲ್ಲಿ ಇಲ್ಲ ಕಥೆ, ಈ ಕಥೆ ಎನ್ನುವುದು. ಆದರೆ ಈ ಕಥೆಯನ್ನ ಎಲ್ಲಿ ಹೇಳಿದ್ದಾರೆ ಅಂದ್ರೆ, ಈ ತೀರ್ಥ ಪ್ರಬಂಧದಲ್ಲಿ ವಾದರಾಜ ಸ್ವಾಮಿಗಳು ರಚನೆ ಮಾಡಿರುವಂತ ತೀರ್ಥ ಪ್ರಬಂಧ ಏನಿದೆ, ಅದಕ್ಕೆ ಒಬ್ಬರು ಅವರ ಶಿಷ್ಯರು ಸುರೋತ್ತಮ ತೀರ್ಥರು ಅಂತ, ಸುರೋತ್ತಮ ತೀರ್ಥರು ಅನ್ನುವರು ಅದಕ್ಕೊಂದು ವ್ಯಾಖ್ಯಾನ ಬರೆದಿದ್ದಾರೆ. ಆ ವ್ಯಾಖ್ಯಾನ ನೈಮಿಷಾರಣ್ಯ ಆ ಕಡೆ ಮುಂದಕ್ಕೆ ಹೋಗುವಾಗ ಆ ಕ್ರಮದಲ್ಲಿ ಹೋಗಬೇಕಾದ್ರೆ ಸುರೋತ್ತಮ ತೀರ್ಥರು, ವಾದರಾಜರು ಕೂಡ ಇದನ್ನು ಸ್ಪಷ್ಟ ಹೇಳಿಲ್ಲ, ಆದ್ರೆ ಅದನ್ನು ಹೇಳುತ್ತಾರೆ, ಇದನ್ನು ಹೇಳಿದ್ದಾರೆ ಅನ್ನೋದನ್ನು ಸಮರ್ಥನೆ ಮಾಡ್ತಾರೆ. ಸುರೋತ್ತಮ ತೀರ್ಥರಾಗುವಾಗ ಇದನ್ನು ವ್ಯಾಖ್ಯಾನ ಮಾಡಿ ಇಂತಹ ಒಂದು ಮಿಶ್ರ ತೀರ್ಥ ಅಂತಿದೆ. ಆ ಮಿಶ್ರ ತೀರ್ಥ ಅನ್ನೋದು ಎಲ್ಲಿಂದ ಬಂತು ಅಂತ ಕೇಳಿದ್ರೆ, ಆ ಮಿಶ್ರ ತೀರ್ಥ ದದೀಚಿ ಮಹರ್ಷಿಗಳಿಗೋಸ್ಕರ ದೇವತೆಗಳು ತಂದು ಹಾಕಿದಂತ ಒಂದೊಂದು ಬಿಂದಿಗೆಯ ನೀರೇ ಮಿಶ್ರ ತೀರ್ಥ ಅಂತಾಗಿದೆ ಅಂತ ಹೇಳ್ತಾರೆ. ಯಾವಾಗಲಾದ್ರೂ ಒಂದು ಸರ್ತಿ ಏನಾದ್ರೂ ನೈಮಿಷಾರಣ್ಯ ಆ ಕಡೆ ಹೋದ್ರೆ ಒಂದು ಸರ್ತಿ ನೆನಪಿಟ್ಟುಕೊಂಡು ಹೋಗಿ ಸ್ನಾನ ಮಾಡಿ ಬನ್ನಿ ಬೇಕಾದ್ರೆ, ಒಳ್ಳೆ ಒಂದು ಕ್ಷೇತ್ರ ಅಂತ ಅನಿಸುತ್ತೆ. ಆ ದೃಷ್ಟಿಯಿಂದ ಹೇಳಿದೆ. ಹೀಗೆ ಆ ದದೀಚಿ ಮಹರ್ಷಿಗಳ ಆಯುಧವನ್ನ ಕೊಟ್ರಂತೆ, ಅವರ ದೇಹವನ್ನೇ ಕೊಟ್ಟರು, ಅರ್ಪಣೆ ಮಾಡಿಕೊಂಡ್ರು. ಅರ್ಪಣೆ ಮಾಡಿದ ಕೂಡಲೇನೆ ಅದನ್ನ ಸ್ವೀಕಾರ ಮಾಡಿದ್ದಾರೆ. ಸ್ವೀಕಾರ ಮಾಡಿದಾಗ ಇವರೆಲ್ಲ ದೈತ್ಯರೆಲ್ಲ ಬರ್ತಿದ್ದಾರಂತೆ. ಅನೇಕ ದೈತ್ಯರ ಹೆಸರೆಲ್ಲ ಹೇಳುತ್ತಾರೆ. ನಮುಚಿಹಿ ಶಂಬರೋ ನರ್ವ ದ್ವಿಮೂರ್ಧ ವೃಷಭೋಂಬರ ಹಯಗ್ರೀವ ಶಂಕುಶಿರ ವಿಪ್ರಚಿತ್ತಿರಯೋ ಮುಖ. ಇವರೆಲ್ಲ ನಮುಚಿ, ಶಂಬರ, ಅನರ್ವ, ದ್ವಿಮೂರ್ಧ, ವೃಷಭ, ಅಂಬರ, ಹಯಗ್ರೀವ, ಶಂಕುಶಿರ, ವಿಪ್ರಚಿತ್ಯ, ಅಯೋಮುಖ, ಪುಲೋಮ, ವೃಷಪರ್ವ, ಪ್ರಹೇತಿ, ಹೇತಿ, ಉತ್ಕಚ, ವ್ಯೋಮಕೇಶ, ವಿರೂಪಾಕ್ಷ, ಕಪಿಲ, ವಿಭಾವಸು, ಇಲ್ವಲ, ಅನೇಕ ಇದ್ದಾರೆ ಇನ್ನು. ಅಂತೂ ಇವರೆಲ್ಲರೂ ಕೂಡ ಆಗಬೇಕಾದ್ರೆ ದೈತ್ಯರಂತೆ. ಅವ್ರನ್ನೆಲ್ಲ ಕರೀತಾ ಇದ್ದಂತೆ ವೃತ್ರಾಸುರ, ಬನ್ನಿ ಬನ್ನಿ ಎಲ್ಲರೂ ಕೂಡ ದೇವತೆಗಳ ಮೇಲೆ ದಾಳಿ ಮಾಡೋಣ ನಾವು ಅಂತ ಎಲ್ಲ ಹೇಳ್ತಾ ಇದ್ದಾರಂತೆ. ಹೇಳಿಕೊಂಡು ಓಡೋಡಿ ಬರ್ತಾ ಇದ್ರೆ ಇಂದ್ರದೇವರಾಗಬೇಕಾದ್ರೆ ಎದುರುಗಡೆಯಲ್ಲೇನೆ ಆ ವಜ್ರಾಯುಧವನ್ನ ಮಾಡಿಕೊಂಡು ಅವರ ಮೂಳೆಯಿಂದಾಗಿ ಆಯುಧ ಮಾಡಿಕೊಂಡು ಎದುರಿಗೆ ಬಂದ್ರಂತೆ. ಎದುರಲ್ಲಿ ನಿಂತುಕೊಂಡು ನಿನ್ನ ಜೊತೆಗೆ ಹೋರಾಡಲಿಕ್ಕೆ ನಾನಿದ್ದೇನೆ ಅಂತ ಇಂದ್ರದೇವರು ಅವನ ವಿರುದ್ಧವಾಗಿ ಹೋರಾಟವನ್ನ ಮಾಡಲಿಕ್ಕೆ ಶುರು ಮಾಡಿದರು. ಹೀಗೆ ಹೋರಾಟವನ್ನ ಮಾಡುವಾಗ ಆಗೇನಾಯಿತು, ಜೋರಾಗಿ ಒಂದು ಸರ್ತಿ ಆ ಕತ್ತಿಯಿಂದ ಅಂದ್ರೆ ಅವರ ಮೂಳೆಯಿಂದ ಮಾಡಿದಂತ ಆಯುಧದಿಂದಲೇನೆ ಇಂದ್ರದೇವರು ಅವನ 2 ಕಾಲುಗಳನ್ನು ಕಡಿದು ಹಾಕಿದ್ರಂತೆ. ಇಂದ್ರದೇವರು 2 ಕಾಲನ್ನೇ ಕಡಿದ್ರು. 2 ಕಾಲನ್ನೇ ಕಡಿದ್ರೆ ವೃತ್ರಾಸುರನಿಗೆ ಸಿಟ್ಟು ಬಂತು. ಆ ಸಿಟ್ಟಿನಿಂದ ಏನು ಮಾಡಿದಂತೆ ಅವನು ವೃತ್ರಾಸುರ, ಅವನು ಹೇಳಿದ ಒಂದು ಕ್ಷಣದಲ್ಲೇನೆ ಇಂದ್ರದೇವ್ರನ್ನೇ ನುಂಗಿ ಹಾಕಿಬಿಟ್ಟನಂತೆ. ಅವನು ಇಂದ್ರದೇವ್ರನ್ನೇ ನುಂಗಿಬಿಟ್ಟ. ಅವರು ಕೈಯಲ್ಲಿ ಆಯುಧ ಬೇರೆ ಹಿಡ್ಕೊಂಡಿದ್ರು, ಆಯುಧ ಸಮೇತವಾಗಿ ನುಂಗಿಬಿಟ್ಟನಂತ. ಆಯುಧ ಸಮೇತವಾಗಿ ನುಂಗಿದ. ಆ ಸಮೇತವಾಗಿ ನುಂಗ್ಲಿಕ್ಕೆ ಪುರುಸುತ್ತಿಲ್ಲ. ಆದರೆ ಇಂದ್ರದೇವರು ಮಾತ್ರ ನುಂಗಿದ್ರು ಅವರು ಸಾಯಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ನಾರಾಯಣ ವರ್ಮದ ಶಕ್ತಿ ಇತ್ತು ಅಂತ ಹೇಳ್ತಾರೆ. ನಾರಾಯಣ ವರ್ಮದ ಶಕ್ತಿ ಇತ್ತು, ಆದ್ರಿಂದ ಹೊಟ್ಟೆ ಒಳಗೆ ಹೋದ್ರೂ ಕೂಡ ಒಳಗೆ ಹಾಗೇ ಇದ್ರಂತೆ. ಒಳಗೆ ಹಾಗೇ ಇರುವಾಗ ಇದ್ದಕ್ಕಿದ್ದಾಗೆ ನೋಡಿ ಆ ವೃತ್ರಾಸುರನಿಗೆ ಒಳ್ಳೆ ವೇದಾಂತದ ನೆನಪಾಗಿ ಬಿಡುತ್ತಂತೆ. ಅವನಿಗೆ ವೇದಾಂತ ಹೊಡಿಲಿಕ್ಕೆ ಶುರುವಾಯಿತು ಅವನಿಗೆ. ಇಂದ್ರದೇವರು ಅಂದ್ರೆ ನಾರಾಯಣ ವರ್ಮದ ಸಿದ್ಧಿ ಇರುವಂತ ಒಬ್ಬ ವ್ಯಕ್ತಿ ಒಳಗೆ ಹೋದ್ನಲ್ಲ, ಒಳಗೆ ಹೋದದ್ದೇ ತಡ ಅವನ ತಲೆಯಲ್ಲೆಲ್ಲ ವೇದಾಂತ ಓಡಾಡ್ಲಿಕ್ಕೆ ಶುರುವಾಯಿತು.
ವೇದಾಂತ ಓಡಾಡಲಿಕ್ಕೆ ಶುರುವಾದ ಕೂಡಲೇನೆ ವೃತ್ರಾಸುರ ಹೇಳಿದಂತೆ, ಇಂದ್ರದೇವರೇ ನೀವು ಒಳಗೆ ಕೂತಿದ್ದೀರಿ, ಒಳಗಿಂದಲೇ ಹೇಳಿಕೊಳ್ಳಿ, ನಾರಾಯಣ ವರ್ಮವನ್ನ ಪಾರಾಯಣ ಮಾಡಿ ನನ್ನನ್ನು ಒಳಗಿಂದಲೇ ನಿಮ್ಮ ಆಯುಧದಿಂದ ಸೀಳ್ತಾ ಬನ್ನಿ, ನನ್ನ ಹೊಟ್ಟೆಯನ್ನು ಸೀಳ್ತಾ ಬನ್ನಿ, ನಾನು ಸಾಯ್ತೇನೆ ಅಂತ ಹೇಳಿದಂತೆ. ಯಾಕೆ ಅಂದರೆ ಇಲ್ಲಿ ಈ ಯುದ್ಧದಲ್ಲಿ ನನ್ನದ್ದು ಸಾಯುವ ಪಾತ್ರ, ನಿಮ್ಮದ್ದು ಕೊಲ್ಲುವ ಪಾತ್ರ ಅಂತ ಹೇಳಿದ ವೃತ್ರಾಸುರ. ನನ್ನದು ಸಾಯೋ ಪಾತ್ರ, ಯಾಕೆಂದ್ರೆ ನಾನೊಬ್ಬ ಪಾತ್ರಧಾರಿಯಾಗಿ ಬಂದಿದ್ದೇನೆ. ನಿಮಗೆ ಕೊಲ್ಲುವ ಪಾತ್ರವನ್ನು ಕೊಟ್ಟದ್ದು ಪರಮಾತ್ಮ, ಸಾಯೋ ಪಾತ್ರವನ್ನು ನನಗೆ ಕೊಟ್ಟದ್ದು ಕೂಡ ಪರಮಾತ್ಮ. ಹಾಗಾಗಿ ಭಗವಂತ ನನಗೆ ಸಾಯುವ ಪಾತ್ರವನ್ನು ಕೊಟ್ಟಿದ್ದಾನೆ, ಆ ಪಾತ್ರವನ್ನು ಸರಿಯಾಗಿ ನಾನು ನಿರ್ವಹಿಸಬೇಕು, ಭಗವಂತನ ಸಂಕಲ್ಪ ಇದು. ಅದಕ್ಕೋಸ್ಕರ ಒಳಗೆ ಕೂತಿದ್ದೀರಿ. ಹಾಗೂ ಇನ್ನೊಂದು ಕ್ಷಣವೂ ಕೂಡ ಯೋಚನೆ ಮಾಡಬೇಡಿ, ಯಾಕೆ ನನ್ನ ತಲೆಯಲ್ಲಿ ವೇದಾಂತದ ಚಿಂತನೆ ಹೊರಡ್ತಾ ಇದೆ. ಈ ವೇದಾಂತದ ಅನುಸಂಧಾನ ಬರುವಾಗಲೇ ನನ್ನ ಪ್ರಾಣ ಹೋಗಲಿ, ಅದಕ್ಕೋಸ್ಕರ ಈ ಕೂಡಲೇ ನನ್ನ ಪ್ರಾಣವನ್ನು ಕೊಂದು ಹಾಕಿ ನನ್ನನ್ನ ಅಂತ ಹೇಳಿ ಒಳಗಿಂದಲೇ ಅವನ ದೇಹವನ್ನು ಕತ್ತರಿಸ್ತಾ ಬಂದಾಗ ವೃತ್ರಾಸುರನ ಸಂಹಾರ ದೀರ್ಘವಾಗಿ ನಡೆಯುತ್ತಂತೆ. ಇಷ್ಟು ವೃತ್ರಾಸುರನ ಸಂಹಾರ ಎನ್ನುವಂತಹದ್ದು ಇದೆಲ್ಲ ನಡೆದದ್ದು ನೋಡಿ. ಅವನು ಒಳಗೆ ಹೋದ ಕೂಡಲೇನೆ ಅವನಿಗೆ ವೇದಾಂತದ ಸ್ಮರಣೆ ಬಂದದ್ದು, ಒಳ್ಳೊಳ್ಳೆ ಮಾತುಗಳು ಬಂದಿರುವಂತಹದ್ದು, ಅದು ನಾರಾಯಣ ವರ್ಮದ ಶಕ್ತಿ. ಒಳಗೆ ಹೋದ್ರೂ ಇಂದ್ರದೇವರು ಸಾಯಲಿಲ್ಲ ಅಂದ್ರೆ ಅದು ನಾರಾಯಣ ವರ್ಮದ ಶಕ್ತಿ. ಅವರು ಹಿಡಿದಂತ ಆಯುಧದಿಂದಲೇ ಸಾಯಬೇಕು ಅಂದ್ರೆ ಆ ಆಯುಧ ಕೊಟ್ಟದ್ಯಾರು? ದದೀಚಿಗಳು. ಅವರಿಗಿದ್ದದ್ದು ಕೂಡ ನಾರಾಯಣ ವರ್ಮದ ಶಕ್ತಿ. ಆ ನಾರಾಯಣ ವರ್ಮದ ಶಕ್ತಿ ಇವರಿಗೆಲ್ಲ ಗೊತ್ತಾದದ್ದು, ಅಶ್ವಿನಿ ಕುಮಾರರಿಗೆ ಅವರಿಗೆಲ್ಲ ಗೊತ್ತಾದದ್ದು ಈ ನಾರಾಯಣ ವರ್ಮ ಶಕ್ತಿ ಇದೆ ಅಂತ ಹೇಳಿಬಿಟ್ಟು ಅಂದದ್ರಿಂದಲೇನೆ ಎಲ್ರಿಗೂ ಕೂಡ ಒಂದು ಈ ಶಕ್ತಿಯನ್ನು ನಾವು ಪಡ್ಕೊಳ್ಬೇಕು ಅನ್ನುವಂತ ಆಸೆ ಬಂದದ್ದು. ಎಲ್ಲದಕ್ಕೂ ಕೂಡ ನಾರಾಯಣ ವರ್ಮ ಅನ್ನುವಂತಹದ್ದು ದೊಡ್ಡ ಮಂತ್ರವಾಗಿ ಪರಿಣಮಿಸಿತು ಅಂತ ಹೀಗೆ ಆ ನಾರಾಯಣ ವರ್ಮದ ವಿಶೇಷತೆಯನ್ನ ನಿರೂಪಣೆ ಮಾಡಿ ಅವನ ಸಂಹಾರ ಎನ್ನುವಂತಹದ್ದು ನಡೆಯಿತು ಅಂತ ಹೇಳ್ತಾರೆ. ಆದರೆ ಸಂಹಾರ ನಡೆದರೂ ಕೂಡ ಅವನು ಯಾರು? ವೃತ್ರಾಸುರ ಬಂದವನು ಅಂತ್ಯಕಾಲದಲ್ಲಾಗಬೇಕಾದ್ರೆ ವೃತ್ರಾಸುರನಿಗೆ ವೇದಾಂತದ ಮಾತುಗಳು ಬಂತಲ್ಲ, ಇಂಥ ಒಂದು ಅದ್ಭುತವಾದಂಥ ವೇದಾಂತದ ಚಿಂತನೆ ಅವನಿಗೆ ಬರಬೇಕು ಅಂದ್ರೆ ಅವನು ಯಾರು? ನಿಜವಾಗ್ಲೂ ಅಸುರನೇ ಅಂತಾಗಿದ್ರೆ ಈ ಯೋಚನೆಗಳು ಬರಬಾರ್ದಿತ್ತು. ಬೇರೆ ದೈತ್ಯರಿಗೆ ಬರಲಿಲ್ಲ, ಇವನಿಗೆ ಬಂತು ಅಂದ್ರೆ ಏನರ್ಥ? ಹಾಗಾದ್ರೆ ಇವನಿಗೇನೋ ಒಂದು ಹಿನ್ನೆಲೆ ಇದೆ. ಆ ಹಿನ್ನೆಲೆ ಏನು ಅಂತ ಕೇಳಿದಾಗ ಆಗ ಪರೀಕ್ಷಿತ್ ರಾಜನಿಗೆ ಆ ವೃತ್ರಾಸುರನ ಹಿನ್ನೆಲೆಯನ್ನ ನಿರೂಪಣೆ ಮಾಡುತ್ತಿದ್ದಾರೆ. ಅವನೊಬ್ಬ ಗಂಧರ್ವ ಅಂತ, ವಿದ್ಯಾಧರ ಅಂತ ಕರೀತಾರೆ. ವಿದ್ಯಾಧರ ಅವನು. ಯಾವ ವಿದ್ಯಾಧರ ಅಂತ? ಚಿತ್ರಕೇತು ಅನ್ನುವಂಥ ಒಬ್ಬ ವಿದ್ಯಾಧರ ಅಂತ ಅವನ ಚರಿತ್ರೆಯನ್ನು ನಿರೂಪಣೆ ಮಾಡ್ತಾರೆ. ಕೊನೆಗೆ ಇಂದ್ರದೇವರ ಇನ್ನೊಂದು ಪ್ರಸಂಗ ಇದೆ. ಆ ಎಲ್ಲ ಪ್ರಸಂಗಗಳನ್ನು ಮತ್ತೆ ನಾಳೆ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸ ಕೃಷ್ಣ.